ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳು ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡುಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತಬಿಂದುವನ್ನು ಸೇವಿಸಬೇಕು. ಅಮೃತಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಸೋಮವಾರ, ಬಹಳ ವಿಶೇಷವಾದಂತಹ ದಿನ, ಜೊತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೂಡ ತಿಳಿಸ್ತಾ, ಇವತ್ತು ಸೋಮವಾರದ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರೋಣ. नमामि दूतं रामस्य सुखदं च सुरद्रुमं पीनवृत्तमहाबाहुं सर्वशत्रुनिवारणम् नानारत्नसमायुक्त कुण्डलादिविराजितं सर्वदाभीष्टदातारं सतं वै दृढमाहवे. माधवाय
ವಿಶ್ವಕರ್ಮ ನಿರ್ಮಿಸಿದ ಈ ರಥಗಳಲ್ಲಿ ಸೂರ್ಯಚಂದ್ರ ಪ್ರಭೆಗಳಿಂದ ಝಗಿಪ ವೆಂಕಟೇಶರು ಸಾಗಿ ಬರುವ ಸುಂದರ ಭವ್ಯ ಬ್ರಹ್ಮೋತ್ಸವ ಹರಿಕಲ್ಯಾಣ ನೋಡ್ದ ಬಗೆ ನೋಟ ಲಭ್ಯದುತ್ಸವ ಬ್ರಹ್ಮೋ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ತಿರುಪತಿ ಕ್ಷೇತ್ರ ದರ್ಶನವನ್ನು ಮಾಡಿದ್ದಾಯಿತು. ಇನ್ನು ವೀಕ್ಷಕರೇ, ಈ ಶುಭ ದಿನದ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತಾರೆ ಗುರುಜರು. ಜೊತೆಗೆ ವೈಕುಂಠ ಏಕಾದಶಿಯ ವಿಶೇಷ ಪೂಜಾರಾಧನೆಯನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ನಮ್ಮ ಸ್ಟುಡಿಯೋದಲ್ಲೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯವನ್ನು ನೆರವೇರಿಸಲಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ಇನ್ನು ನಿಮಗೆಲ್ಲ ಗೊತ್ತಿದೆ, ನಮ್ಮ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಮಾತಾಡಬೇಕು ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ 08041219999 080412219999. ಇಲ್ಲಿ ನಿಮ್ಮ ಸ್ವರತರಂಗ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕರೆ ಅಪರೂಪಕ್ಕೆ ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಟಿ ವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಗುರುಜರ ಜೊತೆಗೆ ನೀವು ಮಾತಾಡ್ಬೋದು. ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ ಮತ್ತು ಅವರಿಂದ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಬೋದು. ಇನ್ನು ಪತ್ರಗಳನ್ನು ಕೂಡ ನೀವು ಬರೀಬಹುದು. ಪತ್ರಗಳನ್ನು ಬರೀಬೇಕಾದರೆ ಅದಕ್ಕಿರುವಂಥ ದೂರವಾಣಿ ವಿಳಾಸ ಏನು ನಿಮ್ಗೆ ಗೊತ್ತಿದೆ. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು
ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಇನ್ನು ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕಾದ್ರೂ ಕೂಡ ಹೆಸರು ಬೇಡ, ಊರು ತಿಳಿಸೋದು ಬೇಡ ಅಂತ ಕೋಡ್ ಸಂಖ್ಯೆ ಅಥವಾ ಕೋಡ್ ಹೆಸರನ್ನು ಏನೋ ಬರೆದು ಕಳಿಸಿರ್ತೀರಿ, ಅಂಥ ಪತ್ರಗಳನ್ನು ಕೂಡ ನಾವು ಪರಿಗಣಿಸ್ತಾ ಬಂದಿದ್ದೀವಿ. ಆದರೆ ಸಮಸ್ಯೆ ಏನಿದೆ ಅನ್ನೋದನ್ನ ಮಾತ್ರ ಸ್ಪಷ್ಟವಾಗಿ ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಚಿಕ್ಕದಾಗಿ ಚೊಕ್ಕಟವಾಗಿ ಬರೆದು ಕಳಿಸಬೇಕು. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೂ ಕೂಡ ನೀವು ಪತ್ರಗಳನ್ನು ಬರೀಬಹುದು, ಆದರೆ ಇಲ್ಲಿ ಕಡ್ಡಾಯವಾಗಿ ಫೋಟೋ ಅಗತ್ಯ ಇರೋದಿಲ್ಲ. ಸಮಸ್ಯೆಯನ್ನು ಮಾತ್ರ ಸ್ಪಷ್ಟವಾಗಿ ಬರೆದು ಕಳಿಸಿ. ಇನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಅವರ ಆಶ್ರಮಕ್ಕೆ ಹೋಗಿ ನೀವು ಭೇಟಿ ಮಾಡಬೇಕಾಗುತ್ತೆ. ಅದಕ್ಕೆ ಮೊದಲು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾದ್ರೆ ಇರುವಂಥ ದೂರವಾಣಿ ಸಂಖ್ಯೆ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಈ ಎರಡು ದೂರವಾಣಿ ಸಂಖ್ಯೆಗಳಲ್ಲೂ ಕೂಡ ಆಶ್ರಮದ ಸಿಬ್ಬಂದಿ ವರ್ಗದವರು ನಮಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಹಾಗಾಗಿ ಅಪಾಯಿಂಟ್ ತಗೊಳ್ಳೋದಕ್ಕಿಂತ ಮುಂಚೆ ಇಲ್ಲಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದನ ಪಡ್ಕೊಳ್ಳಿ. ಸಮಸ್ಯೆ ಏನು ಅನ್ನೋ ಸ್ಪಷ್ಟವಾಗಿ ತಿಳ್ಕೊಂಡು ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ. ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವೈಕುಂಠ ಏಕಾದಶಿಯ ಈ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಮನೆ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಕಲ್ಯಾಣಾತ್ಮತಗಾತ್ರಾಯತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿವೃತ್ತಶ್ಚ ಶೇಷಾದ್ರಿಪತಿರೇವ ಚ ವೆಂಕಟೇಶಾದಿ ಮಹಾಶಕ್ತಿರ್ದೇವತಾಭ್ಯೋ ನಮಃ. ಶ್ರೀನಿವಾಸಾಯ ನಮಃ. ಶ್ರೀ ವೆಂಕಟೇಶಾಯ ನಮಃ. ಓಂ ಮಹಾರೂಪಾಯ ನಮಃ. ಓಂ ಕೈವಲ್ಯದಾತ್ರೇ ನಮಃ. ಓಂ ಸರ್ವಸ್ವರೂಪಿಣೇ ನಮಃ. ಓಂ ಕೇಶವಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ಮಾಧವಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣುವೇ ನಮಃ. ಓಂ ಮಧುಸೂದನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಋಷಿಕೇಶಾಯ ನಮಃ. ಪದ್ಮನಾಭಾಯ ನಮಃ. ದಾಮೋದರಾಯ ನಮಃ. ಓಂ ಸಂಕರ್ಷಣಾಯ ನಮಃ. ಅನಿರುದ್ಧಾಯ ನಮಃ. ಪುರುಷೋತ್ತಮಾಯ ನಮಃ. ಮಧೋಕ್ಷಜಾಯ ನಮಃ. ನಾರಸಿಂಹಾಯ ನಮಃ. ಓಂ ಅಚ್ಯುತಾಯ ನಮಃ. ಜನಾರ್ದನಾಯ ನಮಃ. ಉಪೇಂದ್ರಾಯ ನಮಃ. ಹರಿಯೇ ನಮಃ. ಶ್ರೀಕೃಷ್ಣಾಯ ನಮಃ. ಓಂ ಮಹಾರೂಪಾಯ ನಮಃ. ಓಂ ಕೈವಲ್ಯದಾತ್ರೇ ನಮಃ. ಓಂ ವಿಷ್ಣುಮಯಾಯ ನಮಃ. ಓಂ ಶ್ರೀನಿವಾಸಾಯ ನಮಃ. ಶ್ರೀ ವೆಂಕಟೇಶಾಯ ನಮಃ. ಓಂ ಕಲಿಯುಗ ಪ್ರತ್ಯಕ್ಷ ದೈವಾಯ ನಮಃ. ಓಂ ಶ್ರೀ ವೆಂಕಟೇಶಾಯ ನಮಃ. ಓಂ ಮಹಾರೂಪಾಯ ನಮಃ. ಓಂ ಕೇಶವಾಯ ನಮಃ. ಶೂಪಾಯ ನಮಃ. ಕಾಲಾಯ ನಮಃ. ಓಂ ಸರ್ವಸ್ವರೂಪಾಯ ನಮಃ. ಸರ್ವೇಶ್ವರಾಯ ನಮಃ. ಓಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿವೃತ್ತಶ್ಚಾಂ ಜೇಷಾದ್ರಿಪತಿರೇವ ಚ ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸಹಸ್ರಶೀವೃಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೋಮಿಂ ವಿಶ್ವದೋ ಋತ್ವಾ ಅತ್ತದಿಷ್ಟದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತ್ವಸ್ಯೇಷಾನಃ ಯದನ್ಹೇನ ತಿರೋಹತಿ ಏತಾವಾನಸ್ಯ ಮಹಿಮಾ ಅಧೋಧ್ಯಾಯಾಗುಶ್ಚ ಪೌರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅರುಚಂಧಿವಿ ತ್ರಿಪಾದೋ ತ್ವದೇತ್ ಪುರುಷಃ. ಓಂ ಕಲ್ಯಾಣಾತ್ಮತಗಾತ್ರಾಯತ್ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಕಲ್ಯಾಣ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಇಡೀ ವಿಶ್ವವೇ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡಲಿಕ್ಕೆ ಎಲ್ಲರೂ ಸಹಿತ ಮುಂಚೂಣಿಯಲ್ಲಿರ್ತೀರಿ. ಯಾಕೆಂದರೆ ಇವತ್ತಿನ ಮಹಾವಿಷ್ಣುವಿನ ದರ್ಶನ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ದಿನಕ್ಕೆ ಸಾಕಷ್ಟು ಜನ ಭಕ್ತ ಸಾಗರ ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನಕ್ಕೆ ಎಲ್ಲರೂ ಸಹಿತ ಅಣಿಯಾಗಿರ್ತೀರಿ. ಎಲ್ಲರೂ ಶ್ರೀನಿವಾಸನ ದರ್ಶನ ಮಾಡಬೇಕು, ಭಗವಂತನ ದರ್ಶನ ಮಾಡಬೇಕು. ಅದರಲ್ಲೂ ತಿರುಮಲ ತಿರುಪತಿ ಆಸ್ಥಾನದ ಭಗವಂತನ, ಏಕೆಂದರೆ ಈ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಂತಲೂ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಂತಲೂ ಭಗವಂತ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ, ಇವತ್ತಿಗೂ ಸಹಿತ ಯಾರೊಬ್ಬರ ಸಮಸ್ಯೆಗಳಿಗಾದರೂ ಸಮಸ್ಯೆಗಳಿಗೆ ಹೋಗೊಟ್ಟು ಹಿಂದಲೇ ಅವರ ಪರಿಹಾರವನ್ನು, ಅಂದರೆ ಸಮಸ್ಯೆಗೊಂದು ಪರಿಹಾರವನ್ನು ಕಲ್ಪಿಸುವಂತಹ ಕ್ಷೇತ್ರ ತಿರುಮಲ ತಿರುಪತಿ ಶ್ರೀ ಶ್ರೀನಿವಾಸನ ಸಾನ್ನಿಧ್ಯ. ಸ್ವಾಮಿಗೆ ನಡೀತಿರ್ತಕ್ಕಂತಹ ಅಭಿಷೇಕವನ್ನು ದರ್ಶನ ಮಾಡಿಕೊಳ್ತಿದ್ದೀರಿ. ಚಂದನಾಭಿಷೇಕ, ಅದರಲ್ಲೂ ಸ್ವಾಮಿಗೆ ಪಚ್ಕರ್ಪುರ, ವಿಶೇಷವಾಗಿರ್ತಕ್ಕಂಥ ಗಂಧ, ಪುನುಗು, ವಿಶೇಷವಾಗಿ ಸುಗಂಧ ದ್ರವ್ಯಗಳಿಂದ ಸ್ವಾಮಿಗೆ ಅಲಂಕಾರ, ಅಭಿಷೇಕ, ಜೊತೆಗೆ ಅಭಿಷೇಕ ಅಲಂಕಾರ ಆದ ನಂತರ ಸ್ವಾಮಿಗೆ ನಡೆಸುವಂತಹ ಆ ಒಂದು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಿಂದ ವಿಶೇಷವಾಗಿ ಅಲಂಕಾರಗೊಳ್ಳತಕ್ಕಂತಹ ಮಹಾವಿಷ್ಣು
ವಿಷ್ಣು ದೇವರಿಗೆ ಯಾವತ್ತೂ ಅಲಂಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಸ್ವಾಮಿಗೆ ಚಂದನ, ಗಂಧ, ಪಚ್ಚಕರ್ಪೂರ ವಿಶೇಷವಾಗಿರ್ತಕ್ಕಂತಹ ದ್ರವ್ಯಗಳಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಿರ್ತಕ್ಕಂಥದ್ದು. ಅಭಿಷೇಕದ ದರ್ಶನ ಅದಾದ ನಂತರ ಸ್ವಾಮಿಗೆ ನಡೆಸುವಂತಹ ಅಲಂಕಾರವೇ ಬಹಳ ವಿಶೇಷ. ಈ ಶುಭ ದಿನ ಸಹಿತ ಮಧ್ಯರಾತ್ರಿ 12 ಗಂಟೆಗೆ ಬಾಗಿಲು ಹಾಕಿದ್ರೂ 12 ಗಂಟೆ 45 ನಿಮಿಷಕ್ಕೆ ಪುನಃ ಕದವನ್ನು ತೆಗೆದು ಸ್ವಾಮಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ ಬರ್ತಕ್ಕಂತಹ ಭಕ್ತರಿಗೆ ವೈಕುಂಠ ದ್ವಾರವನ್ನು, ಅಂದರೆ ಮುಖ್ಯವಾಗಿ ಉತ್ತರ ದ್ವಾರವನ್ನು ತೆಗಿತಕ್ಕಂಥ ಈ ಶುಭ ದಿನ. ಇವತ್ತು ಪ್ರತಿಯೊಂದು ವಿಷ್ಣು ಆಲಯಗಳಲ್ಲೂ ಉತ್ತರ ದ್ವಾರವನ್ನು ತೆಗಿತಕ್ಕಂಥದ್ದು. ಈ ಶುಭ ದಿನ ಯಾರು ಉತ್ತರ ದ್ವಾರವನ್ನು ಪ್ರವೇಶ ಮಾಡ್ತಾರೋ ನಭೂತೋ ನ ಭವಿಷ್ಯತ್ತು, ಜೀವನದಲ್ಲಿರ್ತಕ್ಕಂತಹ ಸಂಕಷ್ಟಗಳು ದೂರ ಆಗುತ್ತೆ. ಜೊತೆಗೆ ಆ ಜನ್ಮದಲ್ಲಿ, ಅಂದರೆ ಮನುಷ್ಯನ ಇಹದಲ್ಲಿ ಮಾಡಿರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಂಡು ಮುಂದಿನ ಜನ್ಮ ಅಂತ ಒಂದಿದ್ದರೆ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ಏನಾದರೂ ಒಂದಷ್ಟು ಸೇವೆ ಮಾಡುವ ಭಾಗ್ಯ ಸಿಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಪಾಪಕರ್ಮಗಳನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಈ ಒಂದು ಏಕಾದಶಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಸುವಂತಹ ಕಾಯಕವಿದೆ. ಹಾಗಾಗಿ ಸ್ವಾಮಿಗೆ ನಡೀತಕ್ಕಂಥ ಅಲಂಕಾರ, ಪೂಜೆ, ಜೊತೆಗೆ ತಿರುಮಲ ತಿರುಪತಿ ಶ್ರೀನಿವಾಸನ ಆ ದರ್ಶನ, ಅದರಲ್ಲೂ ಈ ವರ್ಷದ ವಿಶೇಷವಾಗಿರ್ತಕ್ಕಂಥ ವೈಕುಂಠ ಏಕಾದಶಿಯ ದರ್ಶನ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಸ್ವಾಮಿಗೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ನಾನಾ ವಿಧವಾಗಿರ್ತಕ್ಕಂಥ ಅಲಂಕಾರಗಳು. ತಾವು ನೋಡ್ತಿರ್ತಕ್ಕಂಥ ಈ ಸಾನ್ನಿಧ್ಯ ತಿರುಮಲ ತಿರುಪತಿಯೇ. ಆ ತಿರುಪತಿಯ ಶ್ರೀ ಶ್ರೀನಿವಾಸನ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಿದ್ದೀರಿ, ಸ್ವಾಮಿಯನ್ನು ದರ್ಶನ ಮಾಡ್ತಿದ್ದೀರಿ. ಎಷ್ಟೋ ಜನ್ಮಗಳ ದಾಟಿದರೆ ಒಂದು ಜನ್ಮ ಮಾನವ ಜನ್ಮ. ಈ ಮಾನವ ಜನ್ಮದಲ್ಲಿ ಇರ್ತಕ್ಕಂತಹ ಕರ್ಮಫಲಗಳು ಗೊತ್ತಿದ್ದೋ ಗೊತ್ತಿಲ್ಲದಿರೋಣೋ ಮನುಷ್ಯ ತಾನು ಮಾಡುವಂತಹ ಕೆಲವಷ್ಟು ಪ್ರಾರಬ್ಧ ಕರ್ಮಗಳು ದೂರ ಆಗಬೇಕಾದ್ರೆ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಸ್ವಾಮಿಯನ್ನು ದರ್ಶನ ಮಾಡುವ ಭಾಗ್ಯ ಇದೆಯಲ್ಲ, ಅದು ಮಹತ್ತರವಾಗಿರ್ತಕ್ಕಂಥದ್ದು. ಅಂಥ ಮಹತ್ತರವಾಗಿರ್ತಕ್ಕಂಥ ಸುಂದರ ಕ್ಷಣಗಳನ್ನು ಭಗವಂತನ ದರ್ಶನ ನೋಡಿ. ಸ್ವಾಮಿ ಸಂಪೂರ್ಣವಾಗಿ ಅಲಂಕಾರಗೊಂಡು ಬರ್ತಕ್ಕಂತಹ ಭಕ್ತರಿಗೆ ದರ್ಶನವನ್ನು ಕೊಡ್ತಿರ್ತಕ್ಕಂತಹ ಈ ಒಂದು ಸೌಭಾಗ್ಯ, ಇದೊಂದು ನೋಡಲಿಕ್ಕೆ 2 ಕಣ್ಣುಗಳ ಸಾಲದಿರತಕ್ಕಂಥದ್ದು. ಅದರಲ್ಲೂ ಸ್ವಾಮಿಗೆ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂತಹ ವಿರಾಟ್ ಮೂರ್ತಿಗೆ ಅಲಂಕಾರ, ಹಾಗೆ ಉತ್ಸವ ಮೂರ್ತಿಗೆ ಕಲ್ಯಾಣೋತ್ಸವ ಆದ ನಂತರ ಸ್ವಾಮಿಯ ಉತ್ಸವಗಳು, ಇದೆಲ್ಲವೂ ನಡೀತಕ್ಕಂಥದ್ದು. ಈ ವೈಕುಂಠ ಏಕಾದಶಿ ಎಂದು ಇವತ್ತು ಸ್ವಾಮಿಗೆ ಚಿನ್ನದ ರಥದಲ್ಲಿ ಸ್ವಾಮಿನ ವಿಶೇಷವಾಗಿ ಅಲಂಕಾರಗೊಂಡು ಚಿನ್ನದ ರಥದಲ್ಲಿ ದೇವಾಲಯದ ಪ್ರಾಕಾರ ಮಂಟಪದಲ್ಲಿ ಭಕ್ತರಿಗೆ ದರ್ಶನ ಕೊಡಲಿಕ್ಕಾಗಿ ಭಗವಂತ ಹೊರಗಡೆ ಬರ್ತಾನೆ. ಗರ್ಭಗುಡಿಯಿಂದ ಹೊರಬಂದು ಸಾಕಷ್ಟು ಜನ, ಲಕ್ಷಾಂತರ ಜನ ಭಕ್ತರಿಗೆ ದರ್ಶನವನ್ನು ಕೊಡುವಂಥ ಚಿನ್ನದ ರಥವನ್ನೇರಿ ಬರ್ತಕ್ಕಂಥ ಮುದ್ದು ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಎಲ್ಲಿಂದೆಲ್ಲಿ ನೋಡಿದ್ರೂ ಸಹಿತ ತಿರುಮಲ ತಿರುಪತಿಯಲ್ಲಿ ಇವತ್ತಿನ ದಿವಸ ಆ ಗೋವಿಂದನ ನಾಮಾವಳಿಗಳು ನಿರಂತರವಾಗಿರುತ್ತೆ. ಪ್ರತಿಯೊಬ್ಬರ ಮಾತು, ಪ್ರತಿಯೊಬ್ಬರ ನಡವಳಿಕೆ ಎಲ್ಲವೂ ಸಹಿತ ಗೋವಿಂದ ಅನ್ನೋ ಒಂದು ಪದ ಬಿಟ್ಟು ಮತ್ತೊಂದು ಪದ ಕಾಣುವುದಿಲ್ಲ, ಕೇಳುವುದೂ ಇಲ್ಲ. ಅಂತಹ ಸಾನ್ನಿಧ್ಯ ತಿರುಮಲ ತಿರುಪತಿಯ ಆಸ್ಥಾನ. ಸ್ವಾಮಿನ ನೋಡ್ತಿದ್ದೇವೆ. ಸ್ವಾಮಿ ವಿರಾಜಮಾನಾಗಿ ಚಿನ್ನದ ರಥವನ್ನೇರಿ ರಥದಲ್ಲಿ ಕೂತು ಅಲ್ಲಿರ್ತಕ್ಕಂಥ ಎಲ್ಲ ಭಕ್ತ ಸಮೂಹವನ್ನು ಹರಿಸಿ ಆಶೀರ್ವದಿಸುವಂತಹ ಸುಂದರಗಳಿಗೆ ಇವತ್ತಿನ ಈ ವಿಶೇಷವಾಗಿರ್ತಕ್ಕಂತಹ ದಿನ. ಇವತ್ತು ತಿರುಮಲ ತಿರುಪತಿ ಆಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಸಾಗರ ಅಷ್ಟಿಷ್ಟಲ್ಲ, ರಾಜ್ಯದ ದೇಶದ ಮೂಲೆ ಮೂಲೆಗಳಿಂದ ಬರ್ತಕ್ಕಂಥ ಭಕ್ತರಿದ್ದಾರೆ. ಶ್ರೀನಿವಾಸನ ಭಕ್ತ ಸಮೂಹ ಸಾಮಾನ್ಯವಾದ್ದಲ್ಲ. ಜೊತೆಗೆ ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ಶಿವ ಅಂತ ಹೇಳ್ತಾರೆ. ಈ ಧನುರ್ಮಾಸದಲ್ಲಿ ಬರ್ತಕ್ಕಂತಹ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ, ಈ ವಿಶೇಷವಾಗಿರ್ತಕ್ಕಂತಹ ಏಕಾದಶಿಯ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ತಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನು ಸಿದ್ಧಿಪಡಿಸಲಿ. ಎಲ್ಲರೂ ತಿರುಮಲ ತಿರುಪತಿ ಆಸ್ಥಾನಕ್ಕೆ ಹೋಗಿ ದರ್ಶನ ಮಾಡಲಿಕ್ಕೆ ಆಗಲ್ಲ ಅಂತಲೇ ರಾಜ್ಯದ ಪ್ರತಿಯೊಂದು ಭಾಗಗಳಲ್ಲೂ ಇರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯಗಳು ಎಲ್ಲೆಲ್ಲಿದೆಯೋ ಆಯಾ ಸಾನ್ನಿಧ್ಯಗಳಲ್ಲಿ ಅಲ್ಲಿ ನಡೆಯುವಂತಹ ಸ್ವಾಮಿಯ ದರ್ಶನ, ಜೊತೆಗೆ ಉತ್ತರ ದ್ವಾರ ಪ್ರವೇಶ ಮಾಡತಕ್ಕಂಥದ್ದು. ಆ ಉತ್ತರ ದ್ವಾರ ಪ್ರವೇಶವಾದ ನಂತರ ಸ್ವಾಮಿಯನ್ನು ಕಣ್ತುಂಬ ದರ್ಶನ ಮಾಡಿಕೊಳ್ತಕ್ಕಂಥ ಸೌಭಾಗ್ಯ ನಾಡಿನ ದೇಶದ ಸಮಸ್ತರ ಭಕ್ತರಿಗೂ ಸಿಗಲಿ. ಎಲ್ಲರೂ ತಿರುಪತಿಯತ್ತ ಪ್ರಯಾಣ ಬೆಳೆಸಿದರೆ ನಿಮ್ಮ ನಿಮ್ಮ ಭಾಗಗಳಲ್ಲಿರ್ತಕ್ಕಂಥ ಶ್ರೀನಿವಾಸನ ದರ್ಶನ ಮಾಡುವಂಥದ್ದಾಗಲಿ. ಎಲ್ಲರಿಗೂ ಶ್ರೀನಿವಾಸನ ಸಂಪೂರ್ಣ ಅನುಗ್ರಹ ಸಿಗಲಿ. ಮಹಾವಿಷ್ಣುವಿನ ಅನುಗ್ರಹದೊಂದಿಗೆ ಸರ್ವ ಜೀವನದಲ್ಲೂ ಸಹಿತ ಯಶಸ್ಸು ದಯಪಾಲಿಸ್ಲಿ ಅಂತ ಹೇಳಿ ಕಲಿಯುಗದ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ತಿರುಮಲ ತಿರುಪತಿ ಶ್ರೀನಿವಾಸನ್ನು ಹಾಗೆ ಮಹಾವಿಷ್ಣುವಿನ ಸಹಿತ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಇದಂ ವಿಷ್ಣುರ್ವಿಚಕ್ರಮೇ ತ್ರಯಧಾರದೆ ಪದಂ ಸಮೂಢಪಶ್ಯಮಾಗುಂ ಸುರೇ ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧ ಅರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ.
ಇವತ್ತು ವೈಕುಂಠ ಏಕಾದಶಿ. ಹಾಗಾಗಿ ಈ ಶುಭ ದಿನದ ವಿಶೇಷತೆ ಏನು ಮತ್ತು ಆ ಕ್ಷೇತ್ರದ ಮಹಿಮೆ ಎಂಥದ್ದು ಅನ್ನೋದ್ರ ಬಗ್ಗೆ ಗುರುಜಿ ತಿಳಿಸ್ತಾ ಇದ್ರು. ಇನ್ನು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಗುರುಜಿಯ ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜಾರಾಧನೆ ನೆರವೇರಿಸಲಾಗುತ್ತೆ. ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾದಂತಹ ಅಭಿಷೇಕ ಪೂಜಾರಾಧನೆ ನೆರವೇರಿಸಲಾಗುತ್ತೆ ಗುರುಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ, ಅವರ ಮಾರ್ಗದರ್ಶನದಲ್ಲಿ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಮತ್ತೀಗ ಮುಂದುವರಿಸೋಣ ಮತ್ತು ಈ ಶುಭ ದಿನದ ಇನ್ನಷ್ಟು ವಿಶೇಷ ವಿಚಾರಗಳೇನು ಅಂತ ಗುರುಜಿ ತಿಳ್ಕೊಳ್ತಾ ಹೋಗೋಣ. ಗುರುಜಿ ಖಂಡಿತಮ್ಮ, ಮೊದಲು ಇವತ್ತಿನ ಪಂಚಾಂಗವನ್ನು ನೋಡೋಣ. ಯಾಕೆಂದರೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ಒಂದೊಂದು ಗಳಿಗೆಯೂ ಅಮೂಲ್ಯವಾಗಿರ್ತಕ್ಕಂಥದ್ದು. ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾದಂತಹ ತಿರುಮಲ ತಿರುಪತಿ ಶ್ರೀನಿವಾಸ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತಿಗೂ ಸ್ವಾಮಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿ, ಆ ಸಂಕಲ್ಪವನ್ನು ಹೇಗಿರಬೇಕು, ಭಗವಂತ ಇಂತಹದ್ದೊಂದು ಕಾಯಕವನ್ನು ಪ್ರಾರಂಭಿಸ್ತಿದ್ದೇನೆ, ಈ ಕೆಲಸಕ್ಕೆ ನಿನ್ನ ಅನುಗ್ರಹ ಬೇಕು, ನಾನು ನಿನ್ನ ದರ್ಶನ ಮಾಡಿಕೊಂಡು ಬರ್ತೇನೆ, ಅಥವಾ ನಿನ್ನ ಕ್ಷೇತ್ರಕ್ಕೆ ಬಂದು ಒಂದು ಸೇವೆಯನ್ನು ಸಲ್ಲಿಸ್ತೇನೆ, ಅಥವಾ ಯಾರಾದರೂ ನಿರ್ಗತಿಕರು, ಬಹಳ ಕಷ್ಟದಲ್ಲಿರ್ತಕ್ಕಂಥವ್ರು, ಸಂಕಷ್ಟದಲ್ಲಿರ್ತಕ್ಕಂಥವ್ರು, ಅಂತಹವ್ರನ್ನ ಗುರುತಿಸಿ ಅವ್ರಿಗೆ ಏನಾದರೂ ಇಷ್ಟು ದಾನ ಧರ್ಮಗಳನ್ನು ಮಾಡ್ತೇನೆ. ಭಗವಂತ ನನಗೆ ಕೊಡಿ ಅಂತ ಕೇಳಿಲ್ಲ, ಯಾರು ಕಷ್ಟದಲ್ಲಿದ್ದಾರೋ ಅಂಥವ್ರಿಗೆ ಒಂದಷ್ಟು ಸಹಾಯ ಮಾಡು ಅಂತ ಹೇಳಿದ್ದಾನೆ. ಆದರೆ ಇತ್ತೀಚಿನ ದಿನಗಳೇನಪ್ಪ ಅಂದರೆ ಪರ್ಸೆಂಟೇಜ್ ಅಂತಲೋ ಏನೋ ಒಂಥರ ಮಾತಾಡ್ಬಿಡ್ತಾರೆ. ಅದಲ್ಲ, ದೇವರು ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ತಿರುಮಲ ತಿರುಪತಿ ಶ್ರೀನಿವಾಸನ ಅನುಗ್ರಹ ಇರ್ತಕ್ಕಂಥದ್ದು ಹೇಗೆ ಅಂದರೆ, ಸೃಷ್ಟಿಯಲ್ಲಿ ಯಾರೊಬ್ಬರೂ ಕಡಬಡವರಲ್ಲ, ಯಾರೊಬ್ಬರಿಗೂ ಬಡತನ ಅಂತಕ್ಕಂಥದ್ದಲ್ಲ, ಯಾರೊಬ್ಬರ ಜೀವನದಲ್ಲೂ ಸಹಿತ ಯಾವ ತೊಂದರೆಗಳಿದ್ದರೆ ಎಲ್ಲರೂ ಸಹಿತ ಸುಖ ಸಂತೋಷದಿಂದಿರಬೇಕು ಎಂಬತಕ್ಕಂಥದ್ದು. ವಸುದೈವ ಸುಧಂ ದೇವಂ ಕಂಸ ಚಾಣೂರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಜಗತ್ತಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದೂ ಇದನ್ನೇ. ಭಗವಂತ ಆತ ಯಾರ್ಯಾರಿಗೆ ಏನೇನೆಲ್ಲ ದಯಪಾಲಿಸಿದ್ದಾನೆ, ನೀನು ಸಮೃದ್ಧಿಯಾಗಿದ್ದು 4 ಜನಕ್ಕೆ ಅದನ್ನು ಹಂಚಿ ಊಟ ಮಾಡು ಅಂತ ಹೇಳಿರ್ತಕ್ಕಂಥದ್ದು. ಆದರೆ ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನ ಜೊತೆಗೆ ಇವತ್ತು ಎಲ್ಲೆಲ್ಲಿ ಮಹಾವಿಷ್ಣುವಿನ ದರ್ಶನಗಳಿದೆಯೋ, ಕೃಷ್ಣನ ಆಲಯ ಇರಲಿ, ವಿಷ್ಣು ಆಲಯ ಇರಲಿ, ನರಸಿಂಹನ ಆಲಯ ಇರಲಿ, ಅಥವಾ ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂತಹ ಯಾವುದೇ ಸ್ವಾಮಿಯ ಆಲಯವಾದರೂ ಅಲ್ಲಿ ಸ್ವಾಮಿಯ ಉತ್ತರ ದ್ವಾರವನ್ನು ತೆಗೆಯತಕ್ಕಂಥದ್ದು. ಉತ್ತರ ದ್ವಾರದಲ್ಲಿ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಇಟ್ಟು ಆ ಉತ್ತರ ದ್ವಾರದಲ್ಲಿ ಎಲ್ಲರೂ ಪ್ರವೇಶ ಮಾಡುವಂತಹ ಕಾಲ, ಅದು ಬಹಳ ಸುಂದರವಾದಂತಹ ಕಾಲ. ಇವತ್ತು ತಿರುಮಲ ತಿರುಪತಿ ಆಸ್ಥಾನದಲ್ಲೂ ಸಹಿತ ಗರ್ಭಗುಡಿಯ ಹಿಂಭಾಗದಲ್ಲಿ ಉತ್ತರ ದ್ವಾರವನ್ನು ತೆಗಿತಕ್ಕಂತಹ ಆ ಸುಂದರ ಗಳಿಗೆ ಇವತ್ತಿದೆ. ವರ್ಷಕ್ಕೆ ಒಂದಾವರ್ತಿ ಮಾತ್ರ ಆ ಸ್ಥಳವನ್ನು ಎಲ್ಲರಿಗೂ ಸಹಿತ ಮುಕ್ತವಾಗಿ ದರ್ಶನಕ್ಕೆ ಅಣಿ ಮಾಡಿಕೊಡ್ತಾರೆ. ಅದೇ ನಿಜವಾದಂತಹ ಉತ್ತರ ದ್ವಾರ, ವೈಕುಂಠ ದ್ವಾರ ಎಂಬತಕ್ಕಂಥದ್ದು. ಅದು ತಿರುಮಲ ತಿರುಪತಿ ಆಸ್ಥಾನ ಆಗಿದ್ದರೆ ಇನ್ನು ರಾಜ್ಯದ ಅಥವಾ ಹಲವಾರು ವಿಶೇಷವಾಗಿರ್ತಕ್ಕಂಥ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯಗಳು ಸಾಕಷ್ಟು ಇದೆ. ಅಲ್ಲೂ ಸಹಿತ ಉತ್ತರ ದ್ವಾರವನ್ನು ತೆಗಿತಾರೆ. ಇವತ್ತು ಯಾರೊಬ್ಬರಾದರೂ ಒಮ್ಮೆ ಉತ್ತರ ದ್ವಾರದಲ್ಲಿ ಭಗವಂತನ ಪಾದದಡಿ ಬಂದರೆ, ಅಂದರೆ ಭಗವಂತನ ವಿಶೇಷವಾದಂಥ ಉತ್ಸವ ಮೂರ್ತಿಯನ್ನು ಉತ್ತರ ದ್ವಾರದಲ್ಲಿ 7 ಸಪ್ತದ್ವಾರಗಳ ಮೇಲ್ಭಾಗದಲ್ಲಿ ಸ್ವಾಮಿಯನ್ನಿಟ್ಟು ಅಲಂಕಾರ ಮಾಡಿರ್ತಾರೆ. ದೇವರ ದರ್ಶನ ಗರ್ಭಗುಡಿಯಲ್ಲಿ ಸ್ವಾಮಿ ದರ್ಶನ ಮಾಡಿ ದರ್ಶನ ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ಉತ್ತರ ದ್ವಾರದಿಂದಲೇ ಹೊರಗಡೆ ಬರಬೇಕು. ಅಂದರೆ ಶಾಸ್ತ್ರದಲ್ಲಿ ಹೇಳುತ್ತೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತ. ಮನುಷ್ಯ ತಾನು ಹಾಕುವಂಥ ಹೆಜ್ಜೆ ಉತ್ತರೋತ್ತರವಾಗಿ, ಅಂದರೆ ಪ್ರತಿ ಕಾಲವೂ ಸಹಿತ ನೀನು ಉತ್ತರಾಭಿಮುಖವಾಗಿ ನಿಂತು ಅಭಿವೃದ್ಧಿಯನ್ನು ನೋಡು ಎಂಬತಕ್ಕಂಥದ್ದು, ಉತ್ತರೋತ್ತರವಾಗಿ ಅಭಿವೃದ್ಧಿ ನಮಗೆ ಸಿಗಲಿ ಎಂಬತಕ್ಕಂಥದ್ದು ಹಿರಿಯರ ವೇದ ಮಂತ್ರಗಳ ಆಶೀರ್ವಾದ. ಈ ಆಶೀರ್ವಾದ ಇಂದಿಗೂ ಸತ್ಯವೇ. ಹಾಗಾಗಿ ದೇವತೆಗಳ ಪ್ರಾರ್ಥನೆ, ದೇವರ ಆರಾಧನೆ ಇದೆಲ್ಲವೂ ಸಹಿತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಉತ್ತರ ದ್ವಾರವನ್ನು ಯಾರು ಪ್ರವೇಶಿಸಿ ಉತ್ತರ ದ್ವಾರದ ಮಹಾವಿಷ್ಣುವಿನ ದರ್ಶನ ಮಾಡಿ ಸ್ವಾಮಿಗೆ ತುಳಸಿಯಿಂದ ಅರ್ಚನೆಯ ಸಂಕಲ್ಪವನ್ನು ಮಾಡಿಸ್ಕೊಂಡ್ರೆ ನಿಮ್ಮ ಮನೋಕಾಮನೆಗಳು ಖಂಡಿತ ಸಿದ್ಧಿಯಾಗತ್ತೆ. ಇವತ್ತು ಕೃಷ್ಣನ ಆಲಯದಲ್ಲೂ ಉತ್ತರ ದ್ವಾರ ಇದೆ, ನರಸಿಂಹನ ಆಲಯದಲ್ಲೂ ಉತ್ತರ ದ್ವಾರ ಪ್ರವೇಶವಿದೆ, ಹಾಗೆ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲೂ ಉತ್ತರ ದ್ವಾರ ಪ್ರವೇಶವಿದೆ. ಇನ್ನು ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲಂತೂ ಹೇಳಲಿಕ್ಕೆ ಅಸಾಧ್ಯ, ನೋಡಲಿಕ್ಕೆ 2 ಕಣ್ಣುಗಳ ಸಾಲದು. ಅದರಲ್ಲೂ ಸ್ವಾಮಿಗೆ ಈ ಸೃಷ್ಟಿನಲ್ಲಿರ್ತಕ್ಕಂಥ ಎಲ್ಲ ಫಲಪುಷ್ಪಗಳು ಸಹಿತ ಇವತ್ತು ಭಕ್ತರು ಯಥೇಚ್ಛವಾದಂಥ ರೀತಿ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಕಳಿಸಿ ಅಲ್ಲಿ ಸ್ವಾಮಿಯ ವೈಭವೀಪೂರಿತವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಿರ್ತಾರೆ. ಇವತ್ತು ಯಾರೆಲ್ಲ ತಿರುಮಲ ತಿರುಪತಿ ಆಸ್ಥಾನಕ್ಕೆ ಹೋಗಿ ಸ್ವಾಮಿನ ದರ್ಶನ ಮಾಡಬೇಕು ಅಥವಾ ಮಾಡಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಅಥವಾ ದರ್ಶನ ಮಾಡಿರ್ತಕ್ಕಂಥವರಿಗೆ ಅದರ ಅನುಭವ, ಅದರ ಒಂದು ವಿಶೇಷವಾದತಕ್ಕಂಥ ಆ ವಿಶೇಷತೆಯನ್ನು ಎಲ್ಲರೂ ನೋಡ್ದಂಗೆ ಆಗುತ್ತೆ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ಸಹಿತ ಈಗ ನೋಡ್ತಿರ್ತಕ್ಕಂಥದ್ದು ತಿರುಮಲ ತಿರುಪತಿಯ ಮೂಲ ಸಾನ್ನಿಧ್ಯ, ಆ ವಿಶೇಷವಾಗಿರ್ತಕ್ಕಂಥ ಸಪ್ತಗಿರಿ ಒಡೆಯ ಶ್ರೀನಿವಾಸ, ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀನಿವಾಸ. ಇವತ್ತಿಗೂ ಸಹಿತ ಒಮ್ಮೆಯಾದರೂ ಸ್ವಾಮಿನ ದರ್ಶನ ಮಾಡಬೇಕು ಎಂಬತಕ್ಕಂಥ ಹಂಬಲ ಪ್ರತಿಯೊಬ್ಬರಿಗೂ ಇದೆ. ದೇಶ ವಿದೇಶಗಳಿಂದ ಇಲ್ಲಿಗೆ ಭಕ್ತ ಸಾಗರ ಹರಿದು ಬರುತ್ತೆ.
ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇವತ್ತು ನಿಮ್ಮ ಉಸಿರಿನ ಪ್ರತಿ ಕ್ಷಣದಲ್ಲೂ ಸಹಿತ ಕಣಕಣದಲ್ಲೂ ಸಹಿತ ಗೋವಿಂದನ ನಾಮಾವಳಿಯನ್ನು ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ. ಗೋವಿಂದ ಗೋವಿಂದ ಗೋವಿಂದ. ಎಷ್ಟೋ ಜನ ಹಿಂದೆ ಋಷಿಮುನಿಗಳ ಕಾಲದಿಂದಲೂ ಬಂದಿರತಕ್ಕಂಥದ್ದು ಏನಂದರೆ ಈ ದಿನ ಅಂದರೆ ಈ ಒಂದು ಏಕಾದಶಿಯ ವಿಶೇಷವಾಗಿರ್ತಕ್ಕಂಥ ದಿನ. ಬಹುಶಃ ನಾನು ಈ ಮಾತು ಹೇಳಿದ್ರೆ ಅದನ್ನು ಬೇರೆ ಥರ ಕಲ್ಪನೆ ತಗೊಳ್ಬಾರ್ದು. ಏಕಾದಶಿಯ ಮರಣ ದ್ವಾದಶಿಯ ದಹನ ಅಂತ ಹೇಳ್ತಿದ್ರು. ಅಂದರೆ ಏಕಾದಶಿ ಮರಣ ಹೊಂದಿದ್ರೆ ಸಾಕ್ಷಾತ್ ಭಗವಂತನ ಸಾನ್ನಿಧ್ಯದಕ್ಕೆ ಅಂದರೆ ಮುಖ್ಯವಾಗಿ ವೈಕುಂಠ ದ್ವಾರವನ್ನೇ ಪ್ರವೇಶ ಮಾಡ್ತಾರೆ, ವೈಕುಂಠದಲ್ಲೇ ನಿಲ್ತಾರೆ ಎಂಬತಕ್ಕಂಥದ್ದು ಒಂದು ಪ್ರತೀತಿ ಇದೆ. ಸಾಕಷ್ಟು ಜನ ಸಾಧು ಸಂತರು, ಗುರುಗಳು, ಹಿರಿಯರು, ಪೂಜ್ಯರು, ನಿತ್ಯವೂ ಅನುಷ್ಠಾನ ಮಾಡಿರ್ತಕ್ಕಂಥವರು, ದಾನ ಧರ್ಮಗಳನ್ನು ಮಾಡಿರ್ತಕ್ಕಂಥವರಿಗೆ ಸಾವು ಬಹುಶಃ ಏಕಾದಶಿ ಎಂದು ಅಂತ ಹೇಳ್ತಾರೆ. ಆ ಏಕಾದಶಿ ಎಂದು ಮರಣ ಹೊಂದಿರತಕ್ಕಂಥವರ ಕುಟುಂಬ, ಆ ಯಾರು ಕುಟುಂಬದಲ್ಲಿ ಏಕಾದಶಿ ಎಂದು ಮರಣ ಹೊಂದಿರತಕ್ಕಂಥ ಒಂದು ಆತ್ಮ ಇರುತ್ತಲ್ಲ, ಜೀವ ಇರುತ್ತಲ್ಲ, ಅವರು ನಿಜಕ್ಕೂ ಸ್ವರ್ಗಸ್ಥರಾಗಿರ್ತಾರೆ, ಭಗವಂತನ ಪಾದವನ್ನು ಸೇರ್ತಾರೆ ಅಂತ ಹೇಳುತ್ತೆ. ಅಂದರೆ ಈ ದೇಹದ ಒಳಗಿರ್ತಕ್ಕಂಥ ಜೀವಾತ್ಮ ಏಕಾದಶಿ ಎಂದು ಭಗವಂತನ ಪಾದ ಸೇರಬೇಕು. ಈ ದೇಹ ದ್ವಾದಶಿ ಎಂದು ದಹನ ಆಗಬೇಕು. ಏಕಾದಶಿ ಸಾವು, ದ್ವಾದಶಿ ದಹನ ಅಂತ ಹೇಳ್ತಾರೆ. ಅಂದರೆ ಇದು ಯಾಕೆ ಮಾತು ಹೇಳಿದೆ ಹಾಗಂತ ಈ ಮಾತು ಹೇಳಿದ್ದೀರಿ ಅಂತ ಇವತ್ತು ಏಕಾದಶಿ ಯಾರೂ ಸ್ವಯಂ ತಾವು ಪ್ರಾಣವನ್ನು ತೆಗೆದುಕೊಳ್ತಕ್ಕಂಥದ್ದಲ್ಲ. ಯಾಕೆಂದರೆ ಹಿಂದೆ ಒಂದಷ್ಟು ಜನ ಇದಕ್ಕೂ ಪ್ರಯತ್ನಿಸಿದ್ದಾರೆ. ತಪ್ಪು. ಭಗವಂತ ಅವನು ಕರೆದಾಗ ನಾವು ಹೋಗಬೇಕೇ ವಿನಃ ಮುಂಚಿತವಾಗಿ ನಾನು ಈ ದಿನ ಚೆನ್ನಾಗಿದೆ, ಇವತ್ತು ನಾವು ಸತ್ತರೆ ನಾವು ಸ್ವರ್ಗಕ್ಕೆ ಸೇರ್ತೀವಿ ಅಂದರೆ ಅದು ಮೌಢ್ಯತೆ, ಅದು ಮೂಕತನ ಆಗುತ್ತೆ, ಅದಕ್ಕೆ ಅರ್ಥವೂ ಇಲ್ಲದಂಥ ರೀತಿಯಲ್ಲಿರುತ್ತೆ. ಆದರೆ ಭಗವಂತ ಕರಿಬೇಕು. ಅವನಾಗ ಅವನು ಕರೆದು ಈ ದಿನ ನಿನ್ನ ಮುಗೀತಪ್ಪ, ಇನ್ನು ನಿನ್ನ ಕಾಯಕ ಮುಗಿದಿದೆ, ಈ ಜಗತ್ತಲ್ಲಿ ನಿನ್ನ ಸೇವೆ ಮುಗೀತು, ನಡೀನ ಮುಂದಿನ ಪ್ರಯಾಣಕ್ಕೆ ಅಂತ ಹೇಳಿದಾಗ ಮಾತ್ರ ಅದು ಸಾಧ್ಯವಂತೆ. ಎಷ್ಟೋ ಜನ್ಮ ದಾಟಿದ್ರೆ ಒಂದು ಮಾನವ ಜನ್ಮ. ಈ ಮಾನವ ಜನ್ಮ ಅದರಲ್ಲೂ ಈ ವೈಕುಂಠ ಏಕಾದಶಿ ಎಂದು ವಿಷ್ಣುವಿನ ಸಾನ್ನಿಧ್ಯಕ್ಕೆ ಬಂದು ನಿರಂತರವಾಗಿ ಗೋವಿಂದನ ನಾಮಾವಳಿಯನ್ನು ಹೇಳ್ತಾ ಗೋವಿಂದ ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಾವಳಿ ತಿರುಮಲದ ಒಂದೊಂದು ಹೆಜ್ಜೆ ಹಾಕಿದ್ರೂ ಸಹಿತ ಅಲ್ಲಿ ಬರುವ ಭಕ್ತರು ಗೋವಿಂದನ ನಾಮಾವಳಿಯನ್ನು ನಿರಂತರವಾಗಿ ಪಠನೆ ಮಾಡ್ತಿರ್ತಾರೆ. ಅದರಲ್ಲೂ ಸ್ವಾಮಿಯನ್ನು ಬೆಟ್ಟವನ್ನು ಪರಿಕ್ರಮಿಸಿ ಬೆಟ್ಟವನ್ನು ಹತ್ಕೊಂಡೋಗಿ ಸ್ವಾಮಿನ ದರ್ಶನ ಮಾಡೋ ಭಕ್ತರಿಗಂತೂ ಅದರ ಆನಂದವೇ ಬೇರೆ. ಯಾಕೆಂದರೆ ಭಗವಂತ ಕೇಳ್ತಕ್ಕಂಥದ್ದು ನಿಮ್ಮ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ನಿಮ್ಮ ಶ್ರೀಮಂತಿಗೆ, ನಿಮಗಿರ್ತಕ್ಕಂಥ ಅಧಿಕಾರ ಇದು ಯಾವುದೂ ಅಲ್ಲ. ಇದೆಲ್ಲ ಆತ ಕೊಟ್ಟಂಥ ಭಿಕ್ಷೆ. ಆದರೆ ಭಗವಂತ ಆತ ಕೇಳ್ತಕ್ಕಂಥದ್ದೇನು? ನೀನು ನಿನ್ನ ದೇಹವನ್ನು ದಂಡಿಸಿ ಭಗವಂತನ ಸೇವೆಗಾಗಿ, ಅಲ್ಲಿ ಬರ್ತಕ್ಕಂಥ ಭಕ್ತರ ಸೇವೆಗಾಗಿ, ಅಥವಾ ನಿನ್ನ ಕೈಲಿರ್ತಕ್ಕಂಥ ಒಂದಷ್ಟು ದಾನ ಧರ್ಮಗಳನ್ನು ಮಾಡಿ ಆ ಮಾಡುವಾಗಲೂ ಸಹಿತ ನಾನು ನಂದು ಎನ್ನಬಾರದು. ನಾನು ನಂದು ಎನ್ನೋದಾದರೆ ಅಲ್ಲಿ ನಿಮಗೆ ಅದರ ಕಾಯಕದಲ್ಲಿ ಒಂದಿಷ್ಟು ಏನೂ ಲಾಭ ಸಿಗದಂಥ ರೀತಿಯಲ್ಲಿರುತ್ತೆ. ಅಂತಹ ಈ ಶುಭ ದಿನ, ವೈಕುಂಠ ಏಕಾದಶಿಯ ಈ ಶುಭ ದಿನ ತಮ್ಮೆಲ್ಲರ ಜೀವನ ಬೆಳಕಾಗಲಿ, ಶ್ರೀನಿವಾಸನ ಅನುಗ್ರಹ ಆಗಲಿ. ಹೋಗೋ ಪ್ರತಿಯೊಬ್ಬ ಭಕ್ತರು ಒಂದಿಷ್ಟು ತುಳಸಿಯನ್ನು ತೆಗೆದುಕೊಂಡೋಗಿ ಸ್ವಾಮಿಯ ಪಾದದ ಮೇಲೆ ಇಡಿಸಿ. ವಿಷ್ಣುವಿನ ಪಾದದ ಮೇಲೆ ಶ್ರೀನಿವಾಸನ ಅನುಗ್ರಹವನ್ನು ಪಡೆದು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತು ನೀವು ಶ್ರಮಿಸಿದ್ರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ, ಕಲಿಯುಗದ ಶ್ರೀನಿವಾಸ ಎಲ್ಲರಿಗೂ ಅನುಗ್ರಹ ಮಾಡಲಿ. ಇವತ್ತಿನ ದಿವಸ ಸ್ವಾಮಿನ ದರ್ಶನ ಮಾಡುವ ಸುಂದರವಂತಹ ಗಳಿಗೆ, ಆ ಕಣ್ಗಳಿಗೆ ಮೋಕ್ಷವನ್ನು ಕೊಡಲಿ. ಭಗವಂತನ ಕೃಪೆ ಎಲ್ಲರಿಗೂ ಸಿಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ದಿನದ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಪಂಚಾಂಗ ಶ್ರವಣವನ್ನು ಮಾಡೋಣ ಗುರುಜಿ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ. ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಸಮಯ ಎಷ್ಟು ಸಿಕ್ಕಿದ್ರೂ ಶ್ರೀನಿವಾಸನ ಬಗ್ಗೆನೇ ಮಾತಾಡ್ತಕ್ಕಂಥದ್ದು, ಶ್ರೀನಿವಾಸನ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಎಷ್ಟೋ ಕುಟುಂಬಗಳಲ್ಲಿರ್ತಕ್ಕಂಥ ತಾಯಂದರು, ಸಾಕಷ್ಟು ಜನ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯವನ್ನು ಹತ್ತಿರದಿಂದ ನೋಡಲಿಕ್ಕೆ ಆಗಲಿಲ್ವಲ್ಲ ಎಂಬತಕ್ಕಂಥ ಮನಸ್ಸಿನ ನೋವು ಸಾಕಷ್ಟು ಇರುತ್ತೆ. ಆದರೆ ಅಂಥವ್ರಿಗೋಸ್ಕರನೇ ನಮ್ಮ ಮಹರ್ಷಿವಾಣಿ ತಂಡ ಕಳೆದ ಬಾರಿ ಶ್ರೀನಿವಾಸನ ಸಾನ್ನಿಧ್ಯವನ್ನು, ಅದರಲ್ಲೂ ವೈಕುಂಠ ಏಕಾದಶಿ ಆ ಶುಭಗಳಿಗೆಯನ್ನು ಅಲ್ಲಿ ಚಿತ್ರೀಕರಿಸಿರ್ತಕ್ಕಂಥದ್ದನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನೋಡಿದ್ರಿ. ಯಾಕೆಂದರೆ ಬಂಗಾರದ ರಥದ ಮೇಲೆ ಕೂತು ಭಗವಂತ ಹರಿಸ್ತಕ್ಕಂತಹ ಗಳಿಗೆ ಅಲ್ಲಿ ಹೋಗೋ ಭಕ್ತರಿಗೆ ಮಾತ್ರ ಸಿಗುತ್ತೆ. ಅದಾದ ನಂತರ ಮನೆಗಳಲ್ಲಿ ಕೂತರೆ ಸಿಗೋದಿಲ್ವಲ್ಲ. ವಯಸ್ಸಾಗಿರ್ತಕ್ಕಂತಹ ತಂದೆ ತಾಯಂದರು ಸಾಕಷ್ಟು ಜನ ಮನೆಯಲ್ಲಿ ಕೂತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೇ ಶ್ರೀನಿವಾಸನ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯವನ್ನು ನೋಡಲಿ ಎಂಬತಕ್ಕಂಥ ಉದ್ದೇಶ ತಾವು ನೋಡ್ತಿರ್ತಕ್ಕಂಥದ್ದು. ಯಾಕೆಂದರೆ ಅಲ್ಲಿ ನಡೆದು ಅಲ್ಲಿ ಹೋಗಿ ಬಂದು ಆ ಭಗವಂತನ ಸೇವೆಯನ್ನು ನೋಡ್ತಕ್ಕಂಥದ್ದು ಆ ಒಂದು ವೈಕುಂಠದಲ್ಲಿ ಭೂವೈಕುಂಠ ಅಂತ ಹೇಳ್ತಾರೆ. ಭೂವೈಕುಂಠಾಧಿಪತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಬಂಗಾರದ ರಥದ ಮೇಲೆ ಕೂತು ವಿರಾಜಮಾನನಾಗಿ ಬರ್ತಕ್ಕಂತಹ ಭಕ್ತರನ್ನು ಹರಿಸ್ತಕ್ಕಂಥ ಆ ಸುಂದರಗಳಿಗೆ ತಾವು ಹತ್ತಿರದಿಂದ ಅಂತೂ ನೋಡಲಿಕ್ಕೆ ಆಗದಿರತಕ್ಕಂಥವರಿಗೆ ಒಂದು ಸೌಭಾಗ್ಯವೇ ಸರಿ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ನೋಡ್ತಿರ್ತಕ್ಕಂಥದ್ದು. ಹಾಗಾಗಿ ಇಂದಿನ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಪುಣ್ಯ ಸಾನ್ನಿಧ್ಯ
ಶ್ರೀನಿವಾಸನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತೇಳಿ ಮತ್ತೊಮ್ಮೆ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ತಾವೆಲ್ಲರೂ ಈ ಶುಭ ದಿನ, ಈ ದಿನದ 24 ಗಂಟೆ ನಿರಂತರವಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಉಸಿರಿನ ಪ್ರತಿ ಕ್ಷಣದಲ್ಲೂ ಸಹಿತ ಗೋವಿಂದನ ನಾಮಾವಳಿಯನ್ನು ಹೇಳ್ಕೊಳ್ಳಿ. ಗೋವಿಂದ ಗೋವಿಂದ ಗೋವಿಂದ. ಆ ಗೋವಿಂದ ಎಂಬತಕ್ಕಂಥ ಪದದಲ್ಲಿ ಅಂತಹ ಒಂದು ಶಕ್ತಿ ಇದೆ. ಹಾಗಾಗಿ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರ್ತಕ್ಕಂತಹ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಎಲ್ಲಿ ನಿಮ್ಮ ಪ್ರಾಂತ್ಯಗಳಲ್ಲಿ ನಿಮ್ಮ ಮನೆಯ ಪ್ರಾಂತ್ಯದಲ್ಲಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯಕ್ಕಾದರೂ ಬಂದು ಅಲ್ಲಿ ಸ್ವಾಮಿಗೆ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ಕೊಳ್ಳಿ. ಅರ್ಚನೆ ಅಲ್ಲದಿದ್ದರೂ ಪರವಾಗಿಲ್ಲ, ತುಳಸಿಯನ್ನಲ್ಲಿ ಕೊಟ್ಟು ಭಗವಂತನ ದರ್ಶನ ಮಾಡಿ ಉತ್ತರ ದ್ವಾರದಲ್ಲಿ ಪ್ರವೇಶ ಮಾಡಿ. ಉತ್ತರ ದ್ವಾರದಲ್ಲಿ ಪ್ರವೇಶ ಮಾಡಬೇಕಾದ್ರೆ ನಿಮ್ಮ ಮನಸ್ಸಂಕಲ್ಪ ಇರಬೇಕು. ಕುಟುಂಬ ಮತ್ತು ನಾವು ಮಾಡುವಂತಹ ಕೆಲಸ ಎಲ್ಲ ಕಡೆಯಿಂದಲೂ ನಿನ್ನ ಆಶೀರ್ವಾದದೊಂದಿಗೆ ನಡೀಲಿನಪ್ಪ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೇಳ್ತಾನೆ, ಇವತ್ತಿನ ದಿವಸ ತಾವು ಯಾರು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಭಕ್ತರೇನು ಕಡಿಮೆ ಅಲ್ಲ. ಇವತ್ತಿನ ದಿವಸ ರಾಜ್ಯದ ದೇಶದ ಸಮಸ್ತರೂ ಸಹಿತ ಎಲ್ಲರೂ ಏಕಕಾಲದಲ್ಲಿ ಶ್ರೀನಿವಾಸನ ದರ್ಶನ ಮಾಡಬೇಕು ಎಂಬತಕ್ಕಂಥ ಆಸೆ ಹಂಬಲದಲ್ಲಿ ಎಲ್ಲರೂ ಹೊರಡ್ತಿರ್ತೀರಿ. ಎಷ್ಟೋ ಜನ ಭಜನೆ ಮಾಡ್ತಾರೆ, ಗೋವಿಂದನ ನಾಮಾವಳಿನ ಹೇಳ್ತಾರೆ. ಸ್ವಾಮಿಗೆ ವೇದ ಮಂತ್ರಗಳಿಗಿನ್ನ ಹತ್ತಿರ ಇರ್ತಕ್ಕಂಥದ್ದು ಕೀರ್ತನೆ ಅಂತ ಹೇಳ್ತಾರೆ. ಅಂದರೆ ಭಗವಂತ ಕೀರ್ತನೆಗೆ ಎಲ್ಲಿದ್ದರೂ ಸಹಿತ ತಲೆ ಬಗ್ಗಿಸ್ತಾನೆ. ಅದಕ್ಕೋಸ್ಕರ ಆ ಕೀರ್ತನೆಯನ್ನು ಹಾಡ್ತಾ, ರಾಮಭಜನೆಯನ್ನು ಮಾಡ್ತಾ, ವಿಶೇಷವಾಗಿ ಶ್ರೀನಿವಾಸನ ಮಹಾಮಂತ್ರವನ್ನು ಉಚ್ಚರಿಸ್ತಾ ಗೋವಿಂದ ಎಂಬತಕ್ಕಂತಹ ಪದದಲ್ಲಿ ಎಲ್ಲರೂ ಸಹಿತ ಮೋಕ್ಷವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಕಲಿಯುಗ ಪ್ರತ್ಯಕ್ಷ ದೈವ ಆಗಿರ್ತಕ್ಕಂಥ ಶ್ರೀನಿವಾಸನ ಅನುಗ್ರಹ ಎಲ್ಲರಿಗೂ ಸಿಗಲಿ. ಹಾಗೆ ಈ ಶುಭ ದಿನ, ಇವತ್ತಿನ ಕಾಯಕವನ್ನು ಈಗ ನಾವು ಪ್ರಾರಂಭಿಸೋಣ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಫಲವನ್ನು ಎಲ್ಲವನ್ನು ಸಹಿತ ನಾವು ಪ್ರಾರಂಭಿಸಿ ಅದರಲ್ಲೂ ಒಂದಿಷ್ಟು ಮಟ್ಟಿಗೆ ಇವತ್ತಿನ ರಾಶಿ ಫಲವನ್ನು ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ಸಮಯವನ್ನು ಶ್ರೀನಿವಾಸನ ಪಾದಸೇವೆಗೆ ಎಲ್ಲರೂ ಸಹಿತ ಅರ್ಪಣೆ ಮಾಡೋಣ. ಅದಕ್ಕಾಗಿ ಇವತ್ತು ನೋಡಿ, ಗರುಡ ವಾಹನನಾಗಿರ್ತಕ್ಕಂತಹ ಮಹಾವಿಷ್ಣು ಗರುಡ ವಾಹನನಲ್ಲಿ ಇವತ್ತಿನ ದಿವಸ ಸ್ವಾಮಿ ಗರುಡನ ಮೇಲೆ ಕೂತ್ಕೊಂಡು, ಆ ಗರುಡ ಪಕ್ಷಿಯ ಮೇಲೆ ಕೂತ್ಕೊಂಡು ಇಡೀ ಪ್ರಪಂಚವನ್ನು ಸುತ್ತಾನಂತೆ. ಪ್ರಪಂಚವನ್ನು ಸುತ್ತಾನೆ ಗರುಡ ಪಕ್ಷಿಯ ಮೇಲೆ ಕೂತು. ಅದಕ್ಕಾಗಿ ತಿರುಮಲ ತಿರುಪತಿಯಲ್ಲೂ ಸಹಿತ ಗರುಡ ವಾಹನ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿ ಹುಣ್ಣಿಮೆಯಂದು ತಿರುಮಲ ತಿರುಪತಿನಲ್ಲಿ ಗರುಡ ವಾಹನೋತ್ಸವವನ್ನು ಬಹಳ ಅದ್ಧೂರಿತವಾಗಿ ನಡೆಸ್ತಾರೆ. ಅಂತಹ ಅದ್ಧೂರಿತವಾಗಿ ನಡೆಯುವಂತಹ ಗರುಡ ವಾಹನೋತ್ಸವ, ಸ್ವಾಮಿಯ ಸೇವೆಯನ್ನು ಮಾಡುವಂತಹ ನಿಮ್ಮ ಒಳಮನಸ್ಸು ಪ್ರತಿ ಕಾಲವೂ ಸಹಿತ ಕೇಶವ ನಾಮಾದಿಗಳನ್ನು ಹೇಳಿಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತ ಅಪೇಕ್ಷೆ ಪಡ್ತಕ್ಕಂಥದ್ದಿಷ್ಟೇ, 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಡುವಂತಹ ಒಂದು ಚಿಂತನೆ ಅಷ್ಟೇ ಇರುತ್ತೆ. ಆ ತುಳಸಿ ದಳವನ್ನಿಟ್ಟು ನೀವು ಮೋಕ್ಷದ ಒಂದು ವಿಶೇಷವಾದಂತಹ ಮಾರ್ಗವನ್ನು ಹುಡ್ಕೊಳ್ಬೋದು. ಕಲ್ಯಾಣಾತ್ಮದ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ಈ ಶುಭ ದಿನ, ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡೋಣ. ಶ್ರೀ ಶುಭಕರನಾಮ ಸಂವತ್ಸರೆ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಧನುರ್ಮಾಸ ಶುಕ್ಲಪಕ್ಷ 2/1/2023 ಸೋಮವಾರ, ಏಕಾದಶಿ, ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಎಂಬತಕ್ಕಂಥ ಮಾತಿದೆ. ಭರಣಿ ನಕ್ಷತ್ರ ಯಾರ್ದು ಜನ್ಮ ನಕ್ಷತ್ರ ಆಗಿರುತ್ತೋ ಅವರು ಇಡೀ ಧರಣಿಯನ್ನು ಆಳ್ತಾರಂತಂದರೆ ರಾಜ್ಯವನ್ನು ಆಳುವಂಥ ಶಕ್ತಿ ಅವರಿಗಿರುತ್ತೆ ಅಂತ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ನಕ್ಷತ್ರ ಭರಣಿ ನಕ್ಷತ್ರದಲ್ಲಿರ್ತಕ್ಕಂಥ ವೈಕುಂಠ ಏಕಾದಶಿಯ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಮಹಾವಿಷ್ಣುವಿನ ಅನುಗ್ರಹ ಉಂಟಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಎಲ್ಲರೂ ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡಿ. ಅಂದರೆ ಇವತ್ತಿನ ರಾಶಿಫಲವನ್ನು ಕೇಳುವಂಥ ಅವರಿಗೆ ಪ್ರತಿಯೊಬ್ಬರಿಗೂ ಸಹಿತ ಹೆಚ್ಚಿನ ಫಲಾಫಲಗಳು ಸಿಗಲಿ. ಇವತ್ತು ಭಗವಂತನ ಕೃಪಾಕಟಾಕ್ಷದಿಂದ ಇರ್ತಕ್ಕಂಥ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರವಾಗಿ ಇನ್ನು ಹಾಕುವ ಪ್ರತಿ ಹೆಜ್ಜೆಯಲ್ಲಾದರೂ ವಿಷ್ಣುವಿನ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ದೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿ ಅನುಗ್ರಹ ಎಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆದು ವಿಷ್ಣು ಸಾನ್ನಿಧ್ಯಕ್ಕೆ ಬಂದು ತುಳಸಿಯಿಂದ ಅರ್ಚನೆ ಮಾಡಿಸಿ ಇವತ್ತು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ, ಇವತ್ತು ಸಾಧ್ಯವಾದಷ್ಟು ಏಕಾದಶಿ ಆದ್ದರಿಂದ ಅನ್ನ ನೈವೇದ್ಯ ಎಲ್ಲೂ ಇರೋದಿಲ್ಲ. ತಾವು ಸಹಿತ ಅನ್ನ ನೈವೇದ್ಯವನ್ನು ಮಾಡಿದಿರಾ, ಅಂದರೆ ಅನ್ನವನ್ನು ಊಟ ಮಾಡಿದಿರಾ, ಏನಾದರೂ ಒಂದಿಷ್ಟು ಫಲಹಾರವನ್ನು ಸ್ವೀಕರಿಸುವಂತಹ ಕಾಯಕಕ್ಕೆ ನೀವು ಮುಂದಾದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು
ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಉತ್ತರಾಭಿಮುಖವಾಗಿ ನಿಂತು ಗುರುಗ್ರಹವನ್ನು ಪ್ರಾರ್ಥನೆ ಮಾಡಿ ಗುರುಗಳ ಆಶೀರ್ವಾದ ಪಡೆದಿದ್ದೇ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಅನುಗ್ರಹ ಇಷ್ಟಾರ್ಥ ಸಿದ್ಧಿ ಎಲ್ಲವೂ ಶೀಘ್ರವಾಗಿ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧಚಂದ್ರ ಯೋಗ ಎಂಬತಕ್ಕಂಥದ್ದು ಚೆನ್ನಾಗಿದೆ. ಬುಧನ ಮತ್ತು ಚಂದ್ರನ ಯೋಗ ಫಲ ಇರೋದರಿಂದ ಮಹಾವಿಷ್ಣು ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಗೋವಿಂದ ಎಂಬತಕ್ಕಂತಹ ನಾಮಾಂಕಿತದಿಂದ ಇವತ್ತು ವೃಷಭ ರಾಶಿಯವರು ಒಂದೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಏನೇ ಕಾಯಕವನ್ನು ಮಾಡಬೇಕಾದರೂ ನಿಮ್ಮ ಒಳಮನಸ್ಸು ಏನು ಹೇಳುತ್ತೋ ಅದರಂತೆ ನಡ್ಕೊಳ್ತಕ್ಕಂಥದ್ದು, ಕುಲದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ವೃಷಭ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಅಂದುಕೊಂಡಷ್ಟು ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲದಲ್ಲಿರ್ತೀರಿ. ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜವಾಬ್ದಾರಿ ಬೇಕು. ಆದರೆ ಜವಾಬ್ದಾರಿಯನ್ನು ಮರೆತರೆ ಮತ್ತೊಂಥರ ಸಮಸ್ಯೆ ಎದುರಾಗ್ಬೋದು. ಆದರೂ ಭಯಪಡಬೇಕಾದ್ದಿಲ್ಲ. ನಿಮ್ಮ ಜಾತಕದಲ್ಲಿ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಜೊತೆಗೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಎಂತಹ ಅಸಾಧ್ಯವಾದ ಅನ್ನೋದರೂ ಸಹಿತ ದೂರ ಮಾಡಿಕೊಂಡು ಸಾಧ್ಯತೆಗಳಲ್ಲಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ಹಳದಿ ಬಣ್ಣದ ಹೂವನ್ನು ತಗೊಂಡು ಭಗವಂತನ ಪಾದಸೇವೆ ಮಾಡಿದ್ದೇ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ತಾ ಇದ್ರು ಗುರುಜಿಯವರು. ಮತ್ತೀಗ ಮುಂದುವರಿಸೋಣ. ಗುರುಜಿ, ಈಗ ಕರ್ಕಾಟಕ ರಾಶಿಯಿಂದ ಆಗಲಿಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡುವ ಕಾಯಕವನ್ನು ಸ್ವಲ್ಪ ಜವಾಬ್ದಾರಿತ ಸ್ಥಾನದಲ್ಲಿ ಯೋಚನೆ ಮಾಡಬೇಕು. ಯಾಕೆಂದರೆ ಕರ್ಕಾಟಕ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಒಂದು ಸತ್ಯಾಂಶ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನದಾಳದ ಮಾತನ್ನು ಮತ್ತೊಬ್ಬರಲ್ಲಿ ಹಂಚ್ಕೋಬೇಕು, ಏನಾದರೂ ಒಂದು ಕಾರ್ಯಸಿದ್ಧಿಯನ್ನು ಪಡಿಸ್ಕೋಬೇಕು, ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಮಹದಾಸೆ. ಆದರೆ ಯಾವುದೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ನೋವಿನ ಸಂಗತಿ ಇರ್ಬೋದು. ಆದರೆ ಎಂತಹ ನೋವಿನ ಕ್ಷಣಗಳಾದರೂ ಎಲ್ಲವನ್ನು ಸಹಿತ ಮರೆಮಾಚಿ ಒಂದಷ್ಟು ಭಗವಂತನ ಸೇವೆ ಸಲ್ಲಿಸ್ಕೊಳ್ಬೋದು. ಭಗವಂತನ ಕೃಪೆ ಕಟಾಕ್ಷಕ್ಕೆ ನೀವು ಪಾತ್ರರಾಗ್ಬೋದು. ಅಂದರೆ ಶ್ರೀನಿವಾಸನ ಅನುಗ್ರಹವನ್ನು ಪಡೆಯಬೇಕು. ಅದಕ್ಕಾಗಿ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅಮಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಅಂದರೆ ಶ್ರೀನಿವಾಸನ ಅನುಗ್ರಹವನ್ನು ಪಡೆಯತಕ್ಕಂಥದ್ದು ಗೋವಿಂದ ಎಂಬತಕ್ಕಂಥ ನಾಮಾಂಕಿತ, ಓಂ ನಮೋ ವೆಂಕಟೇಶ ಎಂಬತಕ್ಕಂಥ ಆ ಹೆಸರಿನಿಂದ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಬೇಡದ ವಿಚಾರಗಳನ್ನು ಮನಸ್ಸಲ್ಲಿಟ್ಕೊಂಡು ಬಹಳ ನೋವು ಪಡುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ವಿಷ್ಣು ಆಲಯಕ್ಕೆ ಹೋಗುವಂಥದ್ದು, ತುಳಸಿ ಅರ್ಚನೆ ಮಾಡಿಸುವಂಥದ್ದು, ಒಂದಷ್ಟು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ಅಥವಾ ದೇವಾಲಯದಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನು 4 ಜನ ಭಕ್ತರಿಗೆ ಹಂಚಿ ಇನ್ನಷ್ಟು ಒಂದು ಉನ್ನತವಾದಂಥ ಸ್ಥಿತಿಯನ್ನು ಕಾಣತಕ್ಕಂಥದ್ದು. ಯಾಕೆಂದರೆ ಏನೇ ಮಾಡಿದ್ರೂ ಸಹಿತ ಎಲ್ಲ ಆತ ಕೊಟ್ಟಂಥ ಭಿಕ್ಷೆ, ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗಾಗಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಉತ್ತರಾಭಿಮುಖವಾಗಿ ನಿಂತು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಜನ್ಮದಾತರ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಚೆ ಹೊರಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಂಬ ದಿನಗಳಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ನೋವು ಅನುಭವಿಸ್ತಾ ಇದ್ದೀರಿ, ಕಷ್ಟಗಳನ್ನು ಕಾಣ್ತಾ ಇದ್ದೀರಿ. ಒಳಗಿರ್ತಕ್ಕಂಥ ನೋವನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಏನೇ ಆದರೂ ನಿಮ್ಮೊಳಗಿರ್ತಕ್ಕಂಥ ಮನದಾಳದ ಮಾತನ್ನು ಮತ್ತೊಬ್ಬರಲ್ಲಿ ಹೇಳೋದರಿಂದ ನಿಮ್ಮ ಹೃದಯದ ಭಾರವನ್ನು ಕಡಿಮೆ ಮಾಡ್ಕೊಳ್ಬಹುದು.
ಅದಕ್ಕಾಗಿ ಸ್ತ್ರೀಯರಾಗಲಿ ಪುರುಷರಾಗಲಿ ಇವತ್ತು ಯಾರೊಬ್ಬರಾದರೂ ಸಹಿತ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತನ್ನು ಯಾವುದಾರೋ ಒಂದು ವಿಷ್ಣು ಆಲಯಕ್ಕೆ ಹೋಗಿ ವಿಷ್ಣುವಿನ ದರ್ಶನ ಮಾಡಿಕೊಂಡು ಅಲ್ಲಿ ಉತ್ತರ ದ್ವಾರದಲ್ಲಿ ಪ್ರವೇಶ ಮಾಡಿ ಹೊರಗಡೆ ಇರ್ತಕ್ಕಂಥ ಧ್ವಜಸ್ತಂಭದ ಹತ್ರ ಬಂದು ನಿಂತು ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದ್ರಿಂದ ಭಗವಂತನ ಸಾನ್ನಿಧ್ಯದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ಖಂಡಿತ ಅದಕ್ಕೊಂದು ಪರಿಹಾರ ಎಂಬತಕ್ಕಂಥದ್ದನ್ನು ಇವತ್ತು ನೀವು ಕಂಡುಕೊಳ್ಬೋದು. ಕನ್ಯಾ ರಾಶಿಯವರು 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಡಿ ನಿಮ್ಮ ಮನದಾಳದಲ್ಲಿರ್ತಕ್ಕಂಥ ನಿಮ್ಮ ಮನಸ್ಸಿನ ನೋವಿನ ಸಂಗತಿಗಳನ್ನು ಭಗವಂತನ ಆ ಧ್ವಜಸ್ತಂಭದ ಹತ್ರ ಹೇಳೋದ್ರಿಂದ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದರೂ ಇವತ್ತು ಮನಸ್ಸಲ್ಲಿ ಬಹಳ ಚಂಚಲತೆ ಇದೆ. ಮನಸ್ಸಲ್ಲಿರ್ತಕ್ಕಂಥ ಉದ್ವೇಗತನ, ಚಂಚಲತೆ, ಮಾಡದಿರತಕ್ಕಂಥ ತಪ್ಪುಗಳಿಗೆ ತಲೆಬಗ್ಗಿಸ್ತಕ್ಕಂಥದ್ದು ಅಥವಾ ಒಂದಷ್ಟು ಸಮಸ್ಯೆಗಳನ್ನು ಹೊತ್ತು ಮನಸ್ಸಿಗೆ ನೋವು ಉಂಟು ಮಾಡಿಕೊಳ್ತಕ್ಕಂಥದ್ದು ಇಂತೆಲ್ಲ ಪರಿಸ್ಥಿತಿ ಆಗಿರಬಹುದು. ಆದರೂ ಯಾವುದೇ ಸಮಸ್ಯೆ ಇದ್ದರೂ ಸಮಸ್ಯೆಗೊಂದು ಪರಿಹಾರ ಅಂತೂ ಖಂಡಿತ ಇದ್ದೇ ಇದೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಅವಲಕ್ಕಿ ಸಕ್ಕರೆ ಅಥವಾ ಬೆಲ್ಲ, ಅವಲಕ್ಕಿ ಸಕ್ಕರೆ ಇಂತಹದ್ದನ್ನು ಎಲ್ಲಾದರೂ ಇರುವೆಗಳಿದ್ದರೆ ಆ ಇರುವೆಗೂಡ ಹತ್ರ ಹಾಕಿ. ಹಾಗೆ ಯಾರು ಸಂಕಷ್ಟದಲ್ಲಿದ್ದಾರೋ ಕಷ್ಟದಲ್ಲಿದ್ದಾರೋ ಅಂತಹವ್ರನ್ನ ಗುರುತಿಸಿ ಒಂದಿಷ್ಟು ಅನ್ನದಾನವನ್ನು, ವಸ್ತ್ರದಾನವನ್ನು ಅಥವಾ ಯಾವುದಾದ್ರೂ ಒಂದಿಷ್ಟು ದಾನ ಧರ್ಮಗಳನ್ನು, ಏಕಾದಶಿ ಎಂದು ದಾನ ಧರ್ಮಗಳನ್ನು ಮಾಡಿದ್ರೆ ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗ್ತಾರೆ ಎಂಬತಕ್ಕಂಥದ್ದು ಗ್ರಂಥಗಳಲ್ಲಿ ಉಲ್ಲೇಖ. ಹಾಗಾಗಿ ಇವತ್ತು ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮದು ಏನೇ ಕಷ್ಟ ಇದ್ದರೂ ಸಹಿತ ನಿಮ್ಮ ಕಷ್ಟವನ್ನು ಮರೆಮಾಚಿ ಮತ್ತೊಬ್ಬರ ಕಷ್ಟಕ್ಕೆ ನೀವು ಪರಿಹಾರಕ್ಕಾಗಿ ನಿಂತಿದ್ದೆ ಆದರೆ ಖಂಡಿತ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಇವತ್ತು ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋಗ್ತೀರಿ, ದೇವರ ದರ್ಶನ ಮಾಡಿ ಬರ್ತೀರಿ. ಅಷ್ಟೇ ಅಲ್ಲದಿರ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು, ಮನಸ್ಸಿಗೆ ತುಂಬ ಹತ್ತಿರವಾಗಿ ಭಗವಂತನ ಕೃಪಾಕಟಾಕ್ಷವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇವತ್ತಿನ ಯೋಗಗಳು ಸಾಕಷ್ಟು ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಆದರೆ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ಶ್ರೀನಿವಾಸನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೂ ನಿಮ್ಮ ನಿರಂತರವಾದಂಥ ಒಂದು ಪ್ರಾರ್ಥನೆ, ಭಗವಂತನ ನಾಮಾವಳಿಗಳು, ಅದರಲ್ಲಿ ಓಂ ನಮೋ ವೆಂಕಟೇಶಾಯ ಎಂಬತಕ್ಕಂತಹ ಮಹಾವಿಷ್ಣುವಿನ ವಿಶೇಷವಾದಂಥ ನಾಮಾವಳಿಯನ್ನು ಜಪಿಸೋದ್ರಿಂದ ವೃಶ್ಚಿಕ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಇರಲಿ. ಇವತ್ತು ಒಂದಷ್ಟು ಸೊಂಟ ನೋವಾಗಲಿ ಅಥವಾ ಮೊಣಕಾಲು ನೋವಾಗಲಿ ಅಥವಾ ಸಣ್ಣ ಪುಟ್ಟ ಒಂದಷ್ಟು ಸಮಸ್ಯೆಗಳೆದುರಾಗುವಂಥ ಲಕ್ಷಣಗಳಿರ್ಬೋದು. ಸಮಸ್ಯೆ ಏನೇ ಬಂದರೂ, ಬೆಟ್ಟದಷ್ಟು ಕಷ್ಟ ಬಂದರೂ ಮಂಜಿನಗಡ್ಡೆ ಥರ ಕರಗಿಸಬೇಕಾದ್ರೆ ಓಂ ನಮೋ ನಾರಾಯಣಾಯ, ಓಂ ನಮೋ ವೆಂಕಟೇಶಾಯ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಲಾಭವನ್ನೇ ಗಳಿಸ್ತೀರಿ. ಇವತ್ತಿನ ದಿವಸ ವೆಂಕಟೇಶ್ವರನ ಪ್ರಾರ್ಥನೆ ಮಾಡಿ, ಶ್ರೀನಿವಾಸನ ಆರಾಧನೆ ಮಾಡಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ನಿಮ್ಮ ಕೈಯಿಂದ ಏನಾರು ಒಂದಿಷ್ಟು ದಾನ ಧರ್ಮ ಮಾಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೂ ಅಥವಾ ಒಂದಷ್ಟು ರೋಗ ರುಜಿನಗಳಲ್ಲಿ ನರಳುತ್ತಿರ್ತಕ್ಕಂಥವ್ರಿಗೆ ಒಂದು ಸಾಂತ್ವನವನ್ನು ಹೇಳ್ತಕ್ಕಂಥದ್ದು, ಧೈರ್ಯ ಕೊಡ್ತಕ್ಕಂಥದ್ದು. ಅಂತಹ ರೋಗ ರುಜಿನಗಳಲ್ಲಿ ನರಳುತ್ತಿರ್ತಕ್ಕಂಥವ್ರಿಗೆ ಅವ್ರಿಗೆ ಏನಾರು ಕಿಂಚಿತ್ ಸಹಾಯವನ್ನು ಮಾಡಿದ್ದೇ ಆದರೆ ಮಹಾವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಒಳ್ಳೆಯ ಮಾತು, ನಿಮ್ಮೊಳಗೆ ಏನೇ ಸಮಸ್ಯೆ ಇದ್ದರೂ ನೀವು ಇನ್ನು ಮತ್ತೊಬ್ಬರ ಬಗ್ಗೆ ಮಾತಾಡ್ತಕ್ಕಂಥ ಮಾತಾಗಲಿ, ಇನ್ನೊಬ್ಬರ ಬಗ್ಗೆ ನೀವು ತೋರಿಸುವಂತಹ ಕನಿಕರ ಆಗಲಿ, ಅದಕ್ಕೆ ಶ್ರೀನಿವಾಸನ ಅನುಗ್ರಹವಿದೆ. ಹಾಗಾಗಿ ಇವತ್ತು ತಪ್ಪದಿರ ವಿಷ್ಣು ಆಲಯಕ್ಕೆ ಬಂದು 2 ತುಳಸಿ ದಳವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ, ಏನಾದರೂ ಒಂದಿಷ್ಟು ದಾನ ಧರ್ಮವನ್ನು ಮಾಡಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇನ್ನೇನು ಆಗೋಯಿಗೋ ಅಂದರೆ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ. ಸಮಸ್ಯೆಗಳನ್ನು ದಾಟಿಕೊಂಡು ಹೊರಗಡೆ ಬರುವಂತಹ ಕಾಲ. ಯಾವುದೇ ಕಷ್ಟಗಳಿದ್ದರೂ ಕಷ್ಟಗಳನ್ನು ಪಾರು ಮಾಡ್ಕೊಳ್ತಕ್ಕಂಥ ಕಾಲ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಷ್ಟ್ರಾಧಿಪತಿ ಶನಿ ಸ್ವಲ್ಪ ಮಟ್ಟಿಗೆ ಆತನಿಗೆ ಬಿಡುಗಡೆಯನ್ನು ಕೊಟ್ಟು ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಒಳ್ಳೆಯದಾಗುವಂತಹ ಒಂದು ಶುಭಗಳಿಗೆ ಸನ್ನಿಹಿತವಾಗ್ತಾ ಇದೆ. ಅದಕ್ಕಾಗಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂತರವಾದಂತಹ ಕಷ್ಟಗಳನ್ನು ನೋಡಿರ್ತಕ್ಕಂತಹ ಮಕರ ರಾಶಿಯವರಿಗೆ ಈ ಬಾರಿ ಶ್ರೀನಿವಾಸನ ಪ್ರಾರ್ಥನೆ ಮಾಡಿ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಅದರಲ್ಲೂ ಶನಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಮುಂಬರ್ತಕ್ಕಂಥ ದಿನಗಳು ಬಹಳಷ್ಟು ಶುಭವಾಗಿದೆ. ಒಳ್ಳೆಯದಾಗುತ್ತೆ, ಶುಭವಾಗಲಿ. ಇನ್ನು ಕುಂಭರಾಶಿ
ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಯಾತ್ರೆಗಳನ್ನು ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು, ಇದೆಲ್ಲದರ ಮಧ್ಯದಲ್ಲಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದಷ್ಟು ಒಳಿತಿನ ಬಗ್ಗೆ ಚಿಂತನೆ ಮಾಡ್ತಾ ನಿಮ್ಮ ಒಳ್ಳೆಯದಕ್ಕೂ ಅಥವಾ ಮತ್ತೊಬ್ಬರು ಒಳ್ಳೆಯದಕ್ಕೂ ಅಥವಾ ನೀವು ಮಾಡುವಂಥ ಕೆಲಸವು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಸಂಕಷ್ಟದಲ್ಲಿರ್ತಕ್ಕಂಥವರಿಗೆ, ರೋಗ ರುಜಿನಗಳಲ್ಲಿರ್ತಕ್ಕಂಥವರಿಗೆ, ನಿರ್ಗತಿಕರಿಗೆ ಏನಾದರೂ ಒಂದಿಷ್ಟು ಸಹಾಯವನ್ನು ಮಾಡಿ ಓಂ ನಮೋ ನಾರಾಯಣಾಯ ಎಂಬತಕ್ಕಂತಹ ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ಉಚ್ಚರಿಸೋದ್ರಿಂದ ಅಥವಾ ಯಾವುದಾದ್ರೂ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಬಂದು ಪುಣ್ಯಕ್ಷೇತ್ರದಲ್ಲಿ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕ್ಷೇತ್ರದಲ್ಲೇ ಕಷ್ಟದಲ್ಲಿರ್ತಕ್ಕಂಥವ್ರು ಹುಡುಕಿ ಅವ್ರಿಗೆ ಏನಾದ್ರು ಒಂದಿಷ್ಟು ಸಹಾಯಗಳನ್ನು ಮಾಡಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೈವಂ ಮಾನಸರೂಪೇಣ, ಭಗವಂತ ಎಲ್ಲರಲ್ಲೂ ಇದ್ದಾನೆ. ಆದರೆ ಇನ್ನೊಬ್ಬರ ಕಷ್ಟಕ್ಕೆ ನೀವು ಸ್ಪಂದಿಸಿದಾಗ ನೀವೇ ಅವರಿಗೆ ದೇವರಾಗಿರ್ತೀರಿ. ಹಾಗೆ ನಿಮ್ಮ ಹೃದಯದಲ್ಲಿ ಶ್ರೀನಿವಾಸನ ನೆಲೆಸಿ ಇನ್ನೊಬ್ಬರ ಕಷ್ಟಗಳನ್ನು ದೂರ ಮಾಡಿಸುವಂಥ ಕೈಂಕರ್ಯಕ್ಕೆ ತಾವು ಮುಂದಾಗಿದ್ದೆ ಆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಗೋವಿಂದನ ನಾಮಾವಳಿ ನಿರಂತರವಾಗಿ ಪಠನೆ ಮಾಡ್ತಾ ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬುಧ ಇರತಕ್ಕಂಥ ಆಸ್ಥಾನ, ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೂ ಎಲ್ಲೋ ಒಂದು ಕಡೆ ಅಂಜಿಕೆ, ಭಯ ಎಂಬತಕ್ಕಂಥದ್ದು ನಿಮ್ಮನ್ನು ಆವರಿಸ್ತಾ ಇರುತ್ತೆ. ಜೊತೆಗೆ ಮಾಡುವ ಕೆಲಸ ಸರಿ ಇದೆಯೋ ಇಲ್ವೋ ಅಥವಾ ನಾನು ಮಾಡ್ತಿರ್ತಕ್ಕಂಥ ರೀತಿ ತಪ್ಪಿದೆಯೋ ಏನೋ, ಹೀಗೆ ಒಂದಲ್ಲ ಒಂಥರ ಕನ್ಫ್ಯೂಷನಲ್ಲಿರ್ತಕ್ಕಂಥ ಪರಿಸ್ಥಿತಿ ನಿಮ್ಮದು. ಆದರೆ ಈ ದಿನ ಸರಿಸುಮಾರು ಮಧ್ಯಾಹ್ನ 12ರಿಂದ 1 ಗಂಟೆ 45 ನಿಮಿಷ, 12ರಿಂದ 1 ಗಂಟೆ 45 ನಿಮಿಷದೊಳಗಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ಹಾಗಾಗಿ ಈ ಶುಭ ದಿನ ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ 1-2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು, ಹಾಗೆ ಪಶು ಪಕ್ಷಿ ಪ್ರಾಣಿಗಳಿಗೂ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ, ಸಣ್ಣ ಪುಟ್ಟ ಮಕ್ಕಳಿಗೂ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ, ಜೊತೆಗೆ ಏಕಾದಶಿಯಂದು ಉಪವಾಸ ಆಚರಣೆ ಮಾಡಿ ದ್ವಾದಶಿ ಪಾರಾಯಣದ ಬೆಳಗಿನ ಬೇಗ ಊಟ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನು ಸ್ವಾಗತಿಸೋಣ. ಜೊತೆಗೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಪೂಜಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ ಅರ್ಚಕರಾಗಿರುವಂತಹ ಹರೀಶ್ ಶರ್ಮಾ ಅವರು. ಮತ್ತು ಇದರ ಜೊತೆಗೆ ಶ್ರೀ ಬನಶಂಕರಮ್ಮ ಯುವ ವೇದಿಕೆ ವತಿಯಿಂದ ವಿಶೇಷ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಆಹ್ವಾನಿಸಲಿಕ್ಕೆ ಗುರು ಅವರು ಮತ್ತು ಅವರ ತಂಡ ಕೂಡ ಆಗಮಿಸಿದ್ದಾರೆ. ಇವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ, ತಾಯಿ ಬನಶಂಕರಮ್ಮನವರ ರಥೋತ್ಸವ ಕಾಲ. ಇನ್ನೇನು ಆಗೋಯಿಗೋ ಅಂದರೆ ಬನದ ಹುಣ್ಣಿಮೆ ಬಂದೇ ಬಿಡ್ತು. ಬನದ ಹುಣ್ಣಿಮೆ ಬಂತು ಅಂದರೆ ಎಲ್ಲರೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ತಾಯಿ ಸೇವೆಯನ್ನು, ಆ ತಾಯಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಭಾಳ ಶ್ರದ್ಧಾಭಕ್ತಿಯಾಗಿ ಎಲ್ಲರೂ ಆರಾಧನೆ ಮಾಡ್ತಾರೆ. ತಾಯಿ ಹೆಸರೇಳಿ ಅನ್ನ ಸಂತರ್ಪಣೆಯನ್ನು ಮಾಡುವಂತಹ ಭಕ್ತರು ಸಾಕಷ್ಟು ಜನ ಮುಂದಾಗ್ತಾರೆ. ಏನು ಆ ಬನಶಂಕರಿ ಪ್ರಾಂತ್ಯ ಪ್ರಾರಂಭ, ಆ ಸರ್ಕಲ್ನಿಂದ ಹಿಡಿದು ದೇವಸ್ಥಾನದ ಈ ಸರ್ಕಲ್ನಿಂದ ಆ ಸರ್ಕಲ್ವರೆಗೂ ಸಾಕಷ್ಟು ಕಡೆ ಅನ್ನದಾಸೋಹಗಳು ನಡೆಯುತ್ತೆ. ಅಂದರೆ ಆ ತಾಯಿನ ನಂಬಿ ಬದುಕ್ತಿರ್ತಕ್ಕಂಥವ್ರು, ಆ ತಾಯಿ ಹೆಸರಿಟ್ಕೊಂಡಿರ್ತಕ್ಕಂಥವ್ರು, ಯಾವುದೇ ಒಂದು ಶಾಪುಗಳು ನೋಡಿ, ಯಾವುದೇ ಒಂದು ಅಂಗಡಿ ಮುಂಗಟ್ಟುಗಳು ನೋಡಿ, ಪ್ರತಿಯೊಂದು ಕಡೆಯೂ ತಾಯಿ ಬನಶಂಕರಮ್ಮನವರ ಹೆಸರಿಟ್ಟಿರ್ತಾರೆ. ಅಂದರೆ ಅಮ್ಮ, ನಿನ್ನ ಭಿಕ್ಷೆಯಿಂದ, ನಿನ್ನ ನಾಮಾಂಕಿತದಿಂದ ಪ್ರತಿನಿತ್ಯ ಪ್ರತಿ ಉಸಿರಿನ ಕಣಕಣದಲ್ಲೂ ಸಹಿತ ನಿನ್ನ ಹೆಸರಲ್ಲಿ ನಾವು ಬದುಕ್ತಿದ್ದೀವಿ ಅಂತ. ಅಂದರೆ ಉದ್ದೇಶ, ಎಷ್ಟೋ ಜನಕ್ಕೆ ಅನಾರೋಗ್ಯ ಸಮಸ್ಯೆಗಳಿದ್ದಾಗ ಆರೋಗ್ಯವನ್ನು ಕೊಟ್ಟಂಥವಳು, ಎಷ್ಟೋ ಜನದ ಸಂಕಷ್ಟಗಳಿದ್ದಾಗ ಕಷ್ಟಗಳನ್ನು ದೂರ ಮಾಡಿರ್ತಕ್ಕಂಥವಳು. ಈ ಆಧ್ಯಾತ್ಮಿಕತೆಗೆ ಅಂಥ ಒಂದು ಶಕ್ತಿ ಇದೆ. ಅದರಲ್ಲೂ ತಾಯಿ ಬನಶಂಕರಮ್ಮ ಅಂದು ಬಾದಾಮಿಯಿಂದ ಪುಟ್ಟ ವಿಗ್ರಹ ಬಂದದ್ದು ಎತ್ತಿನ ಗಾಡಿಯಿಂದ. ನೋಡಿ, ಅಂದು ಬಸಪ್ಪ ಶೆಟ್ಟರು, ಶಂಕರಪ್ಪ ಶೆಟ್ಟರು ಅಂತ ಅವರು ಅಲ್ಲಿಂದ ತಂದು ಇಲ್ಲಿ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಆದರೆ ಇವತ್ತಿನ ದಿವಸ ಬೃಹತ್ ಬೆಟ್ಟದ ಒಂದು ಆಲಯ ಆಯಿತು. ಅಂತಹ ತಾಯಿ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ರಥೋತ್ಸವ, ಆ ರಥೋತ್ಸವ ಕಾಲದಲ್ಲಿ ವಿಶೇಷವಾಗಿ ಅನ್ನ ಸಂತರ್ಪಣೆ ಮಾಡಬೇಕು ಎಂಬತಕ್ಕಂತಹ ಒಂದು ಸಂಕಲ್ಪದಿಂದ ಗುರು ಮತ್ತು ಆತನ ಸಂಗಡಿಗರು ಮೊನ್ನೆನೂ ಬಂದಿದ್ರು ಇನ್ವಿಟೇಷನ್ ಕೊಡಬೇಕು ಅಂತ. ಇನ್ವಿಟೇಷನ್ ತಂದಿದ್ದೀರಾ? ಏನೋ ಕಿರೀಟ ಎಲ್ಲ ಮಾಡಿಸಿದ್ದೀರಲ್ಲ, ಹಾಕಿ ವೆಂಕಟೇಶ್ವರ ಗೋವಿಂದ. ಇನ್ನು ಸ್ವಲ್ಪ ಹಿಡಿತಾರೆ, ನೀವು ಹಾಗೆ ಹೊರಡಲಿಕ್ಕಾಗಲ್ಲ, ಇದು ಕೊಡಿ, ನಾನು ಕೊಡ್ತೀನಿ ಅವ್ರಿಗೆ ಹಾಕ್ಲಿಕ್ಕೆ. ಶ್ರೀನಿವಾಸ ಗೋವಿಂದ. ಈ ನವಿಲಿನ ಹಾರ ಬಹಳ ವಿಶೇಷವಾಗಿದೆ. ಈ ಹಾರ, ಈ ಕಿರೀಟ ನಾನು ಆಮೇಲೆ ಹಾಕ್ಸ್ಕೊಳ್ತೇನೆ. ಯಾಕೆಂದರೆ ನಾನು ಶ್ರೀನಿವಾಸನ ಸೇವೆಗಾಗಿ ನಿಂತಿದ್ದೇನೆ. ಈಗ
ಸ್ವಲ್ಪ ಹೊತ್ತು ಭಗವಂತನ ಸೇವೆಗಿದೆ. ಈ ಹೂವಿನ ಕಿರೀಟ ಬಹಳ ಚೆನ್ನಾಗಿದೆ, ಭಗವಂತನ ಪಾದದಲ್ಲಿ ಇರಲಿ ಇವತ್ತು. ಅನಂತರ ನಾನು ಹಾಕ್ಕೊಳ್ತೀನಿ, ತೊಂದರೆ ಇಲ್ಲ. ಈ ಹಾರ ಕೊಡಿ. ಶ್ರೀನಿವಾಸನಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹೌದು. ಮುಂದಿನ ಭಾಗದಲ್ಲಿ ಇದನ್ನು ಶ್ರೀನಿವಾಸನಿಗೆ ಹಾಕಿ ಅಲಂಕಾರ ಮಾಡೋಣ. ಇದನ್ನು ಹಾಗೆ ಇಟ್ಕೊಡಿ. ನೀವು ಇನ್ವಿಟೇಷನ್ ಕೊಡಿ, ಇದು ಕೊಡಿ. ಇರಲಿ ಇರಲಿ, ಇದು 1, 10 ಎಲ್ಲ ನಂದೇ. ಶ್ರೀನಿವಾಸ ಗೋವಿಂದ ಗುರು ತಗೊಳ್ಳಿ, ಮಾತಾಡಿ. ಕೊಡ್ತಾರೆ. ಹಾಂ, ವೆಂಕಟೇಶ್ವರ. ನನ್ನ ಹೆಸರು ಗುರು ಅಂತ. ನಾನು ಬನಶಂಕರಮ್ಮನ ದೇವಸ್ಥಾನದಿಂದ ಬಂದಿದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನ ಸಂತರ್ಪಣೆ ಏರ್ಪಡಿಸ್ತಾ ಇದ್ದೀವಿ. ಆನಂದ್ ಗುರೂಜಿಯವರು ಮತ್ತು ಶ್ರೀನಿವಾಸ್ ಅವರು ಬರಬೇಕೆಂದು ಕಳಕಳಿಯಲ್ಲಿ ಪ್ರಾರ್ಥನೆ. ತುಂಬ ಸಂತೋಷ. ಒಳ್ಳೆಯದಾಗಲಿ. ನಿಮ್ಮ ಈ ಕಾಯಕ ನೋಡಿ, ಹಸಿದ ವ್ಯಕ್ತಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ರೋಗ ರುಜಿನಗಳಿಂದ ನರಳುತ್ತಿರ್ತಕ್ಕಂಥ, ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದು ಸಹಾಯಸ್ತವನ್ನು ಮಾಡ್ತಕ್ಕಂಥದ್ದು. ದೈವಂ ಮಾನಸ ರೂಪೇಣ ಅಂತ ನಾನು ರಾಶಿಫಲದಲ್ಲಿ ಹೇಳಿದೆ. ದೇವರು ಪ್ರತ್ಯಕ್ಷವಾಗಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಬರಲ್ಲ. ಆದರೆ ಒಂದು ದೇವರು ಕಾಣಿಸ್ದಿರ ಇದ್ದರೂ ಸಹಿತ ದೇವರಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪ ಅಂದರೆ, ಇನ್ನೊಬ್ಬರ ಹುದ್ದೆಯಲ್ಲಿ ಬಂದು ಕೂತು ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವ್ರಿಗೊಂದಿಷ್ಟು ಸಹಾಯವನ್ನು ಮಾಡಿದ್ರೆ ಸಾಕ್ಷಾತ್ ಭಗವಂತನೇ ಒಂದು ಸಹಾಯ ಮಾಡಿದಷ್ಟು ಪುಣ್ಯ ಆಗುತ್ತೆ. ಇಂತಹ ಕಾಯಕ ಅಂದರೆ ಈ ಬಾರಿ ನೀವು ಅನ್ನದಾಸೋಹ ಮಾಡ್ತಿದ್ರಿ. ಮುಂದಿನ ವರ್ಷ ಅನ್ನದಾಸೋಹ ಮಾಡೋದ್ರ ಜೊತೆಗೆ ಒಂದಷ್ಟು ಬಡ ಕುಟುಂಬಗಳನ್ನು ಗುರುತಿಸಿ ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನ ನಿರ್ಗತಿಗೆ ನೋಡಿ ಅವರಿಗೆ ಒಂದು ಪರೀಕ್ಷೆ, ಅದು ಅವರಿಗೆ ಒಂದು ಪರೀಕ್ಷೆನೇ, ಆ ಸತ್ವ ಪರೀಕ್ಷೆ ಇರುತ್ತೆ. ರೋಗ ರುಜಿನಗಳಲ್ಲಿ ನರಳುತ್ತಾ ಇರ್ತಾರೆ, ಅಂಥವ್ರಿಗೆ ಒಂದು ವೈದ್ಯಕೀಯ ಬೇಕು. ಅಂತಹವ್ರ ಕಷ್ಟಕ್ಕೆ ನಾವು ನಿಲ್ಲುವಂಥದ್ದಾಗಬೇಕು. ನಿಮ್ಮ ಈ ಒಂದು ಸಂಘ ಏನಿದೆ ಇವತ್ತಿನ ದಿವಸ ಭಾಳ ಚೆನ್ನಾಗಿ ಬನಶಂಕರಮ್ಮ ಯುವ ವೇದಿಕೆ ನೀವು ನಡೆಸ್ತಿರ್ತಕ್ಕಂಥ ಈ ಒಂದು ಯುವ ವೇದಿಕೆ ಮುಂಬರ್ತಕ್ಕಂಥ ದಿನದಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನ, ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರ ಜೀವನಕ್ಕೆ ಒಂದಷ್ಟು ದಾರಿ ಮಾಡಿಕೊಡುವಂಥದ್ದಾಗಲಿ ಅಂತ ತಾಯಿನ ಪ್ರಾರ್ಥನೆ ಮಾಡ್ತೀನಿ. ನಿಂತ್ಕೊಳ್ಳಿ. ಹಾಗೆಯೇ ಶ್ರೀನಿವಾಸನಿಗೊಂದು ಸೇವೆ ನಡೆಸ್ಬಿಡೋಣ. ನೀವು ಎಲ್ಲರೂ ಬಂದಿದ್ದೀರಿ, ಇದು ಇನ್ವಿಟೇಷನ್ ಇಟ್ಕೊಂಬ. ಬಹುಶಃ ನಿಮ್ಮ ಕೈ ನೋವ್ತಾ ಇರುತ್ತೇನೋ, ಇರಲಿ, ಹಾಗೆ ಕೈ ನೋವಿದ್ರೂ ಪರವಾಗಿಲ್ಲ, ಹಾಗೆ ಇಟ್ಕೊಳ್ಳಿ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನುರುದ್ಧಶ್ಚ ಶೇಷಾದ್ರಿ ಪತಿರೇವ ಚ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ತಾನೋರ್ಜೆ ದಧಾತನ ಮಹೇರಣಾಯ ಚಕ್ಷುಷೇ ಯೋ ವಶ್ವತಮೋರಸಸ್ತಸ್ಯ ಬಾಧಯತೆ ಅನಃ ಉಷತೇರ್ವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಸಕ್ಷಯಾ ಇದಿನ್ವದ ಆಪೋ ಜನಯದಾಚನಃ ಅಪ್ಯಾಯಸ್ವ ಸಮೇತತೆ ವಿಶ್ವದಸ್ವಮವೃಷ್ಣಿಯಂ ಭವಾವಾಜಸ್ಯ ಸಂಗತೆ ಕ್ಷೀರೇಣ ಸ್ನಪಯಾಮಿ ತ್ರೇಧಾನಿತೆ ಪದಂ ಸಮೋಢವಸ್ಯ ಮಾಗುಂ ಸುರೇ ತನ್ನೋ
ಶ್ರೀನಿವಾಸನ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಈ ಶುಭ ದಿನ ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರೋ ನಿಮ್ಮ ಪ್ರತಿ ಕ್ಷಣವೂ ಸಹಿತ ಗೋವಿಂದನ ನಾಮಾವಳಿನ ಹೇಳ್ತಾ ಗೋವಿಂದ 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 ಅಥವಾ ಓಂ ನಮೋ ವೆಂಕಟೇಶಾಯ ಓಂ ನಮೋ ವೆಂಕಟೇಶಾಯ ಆ ವೆಂಕಟೇಶ್ವರನ ಒಂದು ಹೆಸರನ್ನ ನಾಮಾಂಕಿತವನ್ನು ನಿರಂತರವಾಗಿ ಪಠನೆ ಮಾಡಿ ನಿಮ್ಮ ಮನೋಕಾಮನೆ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಕಳೆದ ಭಾಗದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕವನ್ನು ಸಲ್ಲಿಸಿದ್ದಾಯಿತು. ಈಗ ನಾಮಾರ್ಚನೆ ಮತ್ತು ವಿಶೇಷವಾಗಿ ಪುಷ್ಪಾರ್ಚನೆ ಸಲ್ಲಿಸೋಣ ವೀಕ್ಷಕರೇ. ಬನ್ನಿ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕೃಷಿ ವೆಂಕಟೇಶ್ವರ ಗೋವಿಂದ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ. ಶ್ರೀನಿವಾಸನ ಅನುಗ್ರಹ ಜೊತೆಗೆ ಇವತ್ತಿನ ದಿವಸ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯ, ಭಗವಂತನ ಕೃಪಾ ಕಟಾಕ್ಷ ತಮ್ಮೆಲ್ಲರಿಗೂ ಸಹಿತ ಶುಭವಾಗಿ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಶ್ರೀನಿವಾಸನ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ದೇವಾಲಯಗಳಿಗೆ ಹೊರಟು ಅಲ್ಲಿ ಭಗವಂತನ ದರ್ಶನ ಮಾಡತಕ್ಕಂಥದ್ದು, ತುಳಸಿಯ ನಾಮಾರ್ಚನೆಯನ್ನು ಮಾಡಿಸಿ ಭಗವಂತನ ದರ್ಶನ ಮಾಡಿ, ಹಾಗೆ ಕೈಲಾದಷ್ಟು ಮಟ್ಟಿಗೆ ಇವತ್ತು ಏಕಾದಶಿಯಿಂದ
ಏಕಾದಶಿ ಅನ್ನಪ್ರಸಾದ ಬೇಡ. ಊಟವನ್ನು ಇವತ್ತಿನ ದಿವಸ ಉಪವಾಸ ಇದ್ರೂ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಏಕಾದಶಿ ಉಪವಾಸ, ದ್ವಾದಶಿ ಪಾರಾಯಣ, ನಾಳೆ ಬೆಳಿಗ್ಗೆ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಕ್ರಮ ಇದ್ದೇ ಇರುತ್ತೆ. ಹಾಗೆ ಇವತ್ತು ಕೈಲಾದಷ್ಟು ಮಟ್ಟಿಗೆ ಒಂದು 10 ಜನ ಬಡವರನ್ನ ಗುರುತಿಸಿ ಅವ್ರಿಗೊಂದಿಷ್ಟು ಸಹಾಯಗಳನ್ನು ಮಾಡಿ. ಏಕಾದಶಿ ಎಂದು ಇವತ್ತು ನೀವು ಮಾಡುವಂಥ ಸಹಾಯ ಮಹಾವಿಷ್ಣುವಿಗೂ ಸಹಿತ ತೃಪ್ತರಾಗ್ತಾನೆ. ವಿಷ್ಣುವಿನ ಅನುಗ್ರಹ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಸಹಿತ ಸಿಗುತ್ತೆ. ಇವತ್ತು ಯಾರೊಬ್ಬರಾದರೂ ಸಹಿತ ಭಗವಂತನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಬರ್ತಕ್ಕಂತಹ ಬನದ ಹುಣ್ಣಿಮೆ ತಾಯಿ ಬನಶಂಕರಮ್ಮನವರ ರಥೋತ್ಸವ ಕಾಲದಲ್ಲಿ ತಾವೆಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ನಿಮ್ಮ ಪ್ರಾಂತ್ಯಗಳಿಂದ ದೇವಿಯ ದರ್ಶನಕ್ಕೆ ಬರುವಾಗ ಅಮ್ಮನವ್ರಿಗಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಬನ್ನಿ. ಮಂಗಳ ದ್ರವ್ಯ ಅಂದರೆ ಅರಿಶಿನ ಕುಂಕುಮ ಹೂವು ಅಂದರೆ ದೇವಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಯಾವೊಬ್ಬ ಹೆಣ್ಣುಮಗಳಿಗಾದರೂ ಅರಿಶಿನ ಕುಂಕುಮ ಮಂಗಳ ದ್ರವ್ಯ ಅಂದರೆ ಅಷ್ಟು ವಿಶೇಷತೆ ಇರತಕ್ಕಂಥದ್ದು. ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ, ತಾಯಿ ಬನಶಂಕರಮ್ಮನವರ ಆಶೀರ್ವಾದ ಇರಲಿ. ಹಾಗೆ ಇವತ್ತು ಎಲ್ಲರಿಗೂ ಸಹಿತ ಶ್ರೀನಿವಾಸನ ಅನುಗ್ರಹ ಇರಲಿ. ಗೋವಿಂದ ಗೋವಿಂದ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ. ಓಂ ವೆಂಕಟೇಶೋ